ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ನಟ ನಟಿಯರು ನಿರ್ಮಾಪಕರು ಇಡೀ ತಂಡಕ್ಕೆ ವೆಲ್ಕಮ್. ಇವತ್ತು ಸ್ಪೀಸ್ ಕಟ್ಟಿ ಅನ್ನೋ ಸಿನಿಮಾ ಟ್ರೈಲರ್ ಲಾಂಚ್ ಇದೆ. ಆಕ್ಚುಲಾಗಿ ನಾವು ಗೋಸ್ಟ್ ಶೂಟಿಂಗ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಬಂದ್ಬಿಟ್ಟು ಇರೋದು ತುಣುಕುಗಳನ್ನು ತೋರಿಸಿದ್ರು. ಅವಾಗಲೂ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಾಯ್ತು. ಅಂಡ್ ಅವಾಗಲೇ ಅವ್ರು ಹೇಳ್ದಂಗೆ ಸ್ನೇಹಿತರಿಗೋಸ್ಕರ ಮಾಡ್ತಾ ಇರೋ ಸಿನಿಮಾ ಇರೋದ್ರಿಂದ ನಾನು ಸ್ನೇಹಿತರಿಗೋಸ್ಕರನೇ ಬಂದಿರೋದು. ಯಾಕೆ ನನ್ನ ಸ್ನೇಹಿತ ಒಬ್ಬ ಇದು ಆಕ್ಟ್ ಮಾಡ್ತಾ ಇದ್ದಾನೆ. ಅವ್ರ ಸ್ನೇಹಿತ ಪ್ಲಸ್ ಕೋ ಡೈರೆಕ್ಟ್ರು ಪ್ಲಸ್ ಎಲ್ಲ ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲಿ ತುಂಬಾ ವಿಷಯಗಳನ್ನ ಹ್ಯಾಂಡಲ್ ಮಾಡುವಂತ ಒಬ್ಬ ಹುಡುಗ ಅಮೋಘ ವರ್ಷ ಅಂತ. ಸೊ ನನಗೆ ಆಲ್ಮೋಸ್ಟ್ ಒಂದು 12 ವರ್ಷದಿಂದ ಪರಿಚಯ. ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದಾನೆ, ಆಕ್ಟು ಮಾಡಿದ್ದಾನೆ. ಸೊ ಅವನು ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾನೆ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು. ಸೊ ಅವಾಗ ಗೋಸ್ಟ್ ಶೂಟಿಂಗ್ ನಡೆಯೋ ಟೈಮಲ್ಲಿ ನಾವು ಆ ತುಣುಕುಗಳನ್ನ ನೋಡಿದ್ವಿ. ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಏನೋ ಹೊಸದಾಗಿದೆಯಲ್ಲ, ಹೊಸ ತರದ ವಿಜುವಲ್ಸ್ ಅಥವಾ ಹೊಸ ತರದ ಒಂದು ಬೇರೆ ರೀತಿ ಪ್ರೆಸೆಂಟೇಷನ್ ಅಂತ ಅನ್ನಿಸ್ತು. ತುಂಬಾ ಯಾವಾಗ ಸಿನಿಮಾ ತೋರಿಸಿರ ಅಂತ ನಾನು ಅವಾಗಲೇ ಕೇಳಿದ್ದೆ ಅವ್ರನ್ನ, ಯಾವಾಗ ತುಂಬಾ ಚೆನ್ನಾಗಿ ಯಾವಾಗ ತೋರಿಸಿರೋ ಸಿನಿಮಾ ಇನ್ನ ನಡೀತಾ ಇದೆ ಸರ್ ಅಂತ ಹೇಳಿದ್ರು. ಸೊ ಇವಾಗ ಕಾಲ ಕೂಡ್ ಬಂದಿದೆ. ಸೊ ಒಳ್ಳೇದಾಗ್ಲಿ. ನಾನು ಎಲ್ಲ ನಿರ್ದೇಶಕರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ನಾವು ಸಿನಿಮಾ ಬೇಗ ಮಾಡ್ಬಿಡ್ತೀವಿ. ಅಂದ್ರೆ ಸಿನಿಮಾ ಇವತ್ತು ಮಾಡೋದು ಈಸಿ, ಬಟ್ ತಲುಪಿಸೋದೇ ಕಷ್ಟ ಇವತ್ತು. ಸೊ ಯಾವಾಗಲೂ ಅಷ್ಟೇನೆ ಪಬ್ಲಿಸಿಟಿಗೂ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ ಅಥವಾ ಫೋಕಸ್ ಕೊಡಿ. ಯಾಕೆಂದ್ರೆ ಇವತ್ತು ನಾವು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಪಬ್ಲಿಸಿಟಿ ಮಾಡೋದು ಅಷ್ಟೇ ಮುಖ್ಯ, ರೀಚ್ ಮಾಡಿಸೋದು ಅಷ್ಟೇ ಮುಖ್ಯ. ಸೊ ಅದಕ್ಕೆ ಏನ್ ಮಾಡ್ತಿರೋ ಮಾಡಿ, ಅದು ಯಾವ್ಯಾವ ತರದ್ದು ಡಿಫ್ರೆಂಟ್ ಆಗಿ ಪಬ್ಲಿಸಿಟಿ ಮಾಡ್ಬೋದು ಯೋಚನೆ ಮಾಡಿ ಹೆಂಗ್ ಮಾಡ್ಬೋದು ಅಂತ. ಯಾಕಂದ್ರೆ ರೀಚ್ ಮಾಡ್ಸೋದೇ, ಯಾಕಂದ್ರೆ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಇವತ್ತು ರೀಚ್ ಮಾಡ್ಸೋದು ತುಂಬಾ ದೊಡ್ಡ ವಿಷಯ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡಿ. ಐ ಥಿಂಕ್ ಇವಾಗಲೇ ಪ್ಲಾನ್ ಮಾಡಿರ್ತೀರಾ ಅನ್ಕೊಂಡಿದ್ದೀನಿ. ಸೊ ಗುಡ್ ಲಕ್, ಆಲ್ ದಿ ಬೆಸ್ಟ್, ಒಳ್ಳೆದಾಗಿ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಟ್ರೈಲರ್ ಲಾಂಚ್. ಮಕ್ಕಳ ಕಥೆ ಆಧಾರಿತ ಸಿನಿಮಾ ಸೀಸ್ ಕಡ್ಡಿ. ತಾವು ಟ್ರೈಲರ್ ನೋಡಿದ್ರಿ, ಒಂದ್ ಸಣ್ಣ ನಗು ಇತ್ತು ಮುಖದ ಮೇಲೆ. ಸೊ ಹೇಗೆ ಅನ್ನಿಸ್ತು ತಮಗೆ ಟ್ರೈಲರ್? ಎಲ್ಲ ಮಾಧ್ಯಮದ ಹಿರಿಯರಿಗೆ, ಸ್ನೇಹಿತರಿಗೆ ನಮಸ್ಕಾರ, ಸಿನಿಮಾ ತಂಡಕ್ಕೆ ನಮಸ್ಕಾರ, ವೇದಿಕೆ ಮೇಲಿರೋ ಎಲ್ಲ ನನ್ನ ಕಲೀಗ್ಸ್ಗೆ, ಡೈರೆಕ್ಟರ್ಸ್ಗೆ ನಮಸ್ಕಾರ. ಈ ಸಿನಿಮಾ ನನಗೆ ತುಂಬಾ ಒಂದು ಪರ್ಸನಲ್ ಅಟ್ಯಾಚ್ಮೆಂಟ್ ಇದ್ದಂಗಿದೆ. ಒಂದು ತುಂಬಾ ನನ್ನ ತಂಡದೇ ಒಂದು ಸಿನಿಮಾ ಅಂತ ಒಂದು ಫೀಲಿಂಗ್ ಬರ್ತಿದೆ. ವಿಶೇಷವಾಗಿ ಯಾಕೆ ಅಂತಂದ್ರೆ, ಮೊನ್ನೆ ತಾನೇ ನಾನು, ದಿಗಂತ್ ಭೈ ಅವರು, ಸಂಜು, ಮಹೇಶ್ ಗೌಡ್ರು, ಮಹೇಂದ್ರ ಗೌಡ್ರು, ನಮ್ಮ ಪ್ರಜ್ವಲ್ ಎಲ್ಲರೂ ಸೇರಿ ನಾವು ದುಬೈಗೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಹೋಗಿದ್ವಿ. ಸೊ ಒಂದ್ ಟೀಮ್ ಆಗಿ ಹೋಗಿದ್ವಲ್ಲ, ಅದೇ ಟೀಮ್ ಒಂದು ಸಿನಿಮಾ ಬಂದಿರೋದ್ರಿಂದ ತುಂಬಾ ಅಟ್ಯಾಚ್ಮೆಂಟ್ ಇದ್ದಂಗಿದೆ. ಇವರು ಆನ್ ಫೀಲ್ಡ್ ಮಾತ್ರ ಆಲ್ರೌಂಡರ್ಸ್ ಅಂತ ಗೊತ್ತಿತ್ತು, ಸಿನಿಮಾದಲ್ಲೂ ಆಲ್ರೌಂಡರ್ಸ್ ಅಂತ ನಂಗೆ ರಿಯಲೈಸ್ ಆಯ್ತು. ತುಂಬಾ ಖುಷಿ ಆಯ್ತು. ಸಂಜು ಅವ್ರದ್ದು ಎಸ್ಪೆಷಲಿ ಅಂದ್ರೆ ಪಾತ್ರ ನೋಡ್ಲಿಕ್ಕೆ ಎಷ್ಟೇ ಲೌಡ್ ಅಂತ ಕಾಣಿಸಿದ್ರು ಸಹ ನಟನೆ ತುಂಬಾ ಸಹಜವಾಗಿತ್ತು, ತುಂಬಾ ಸಟಲ್ ಆಗಿತ್ತು. ಸೊ ಆ ಪಾತ್ರನ ಅವ್ರು ಹೇಗೆ ನಿಭಾಯಿಸಿದರೆ ಮತ್ತೆ ಪಾತ್ರ ಹೇಗಿರುತ್ತೆ ಅನ್ನೋದು ನೋಡೋ ಒಂದು ಕುತೂಹಲ ನನಗಿದೆ. ಆಮೇಲೆ ಮಹೇಂದ್ರ ಗೌಡ್ರು ಬರೀತಾರೆ, ಆಕ್ಟ್ ಮಾಡ್ತಾರೆ, ತುಂಬಾ ಖುಷಿ ಆಯ್ತು ಆನ್ ಸ್ಕ್ರೀನ್ ನೋಡಿ. ತುಂಬಾ ಒಂದು ಆ ಎಮೋಷನ್ಸ್ ಎದ್ದು ಕಾಣ್ತಾ ಇತ್ತು. ಸೊ ಬಹಳ ಖುಷಿ ಆಗ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ಈ ತರ ಸಿನಿಮಾ ತಂಡಗಳು ಹೆಚ್ಚೆಚ್ಚು ಬರಲಿ, ಹೆಚ್ಚೆಚ್ಚು ಗೆಲ್ಲಿ ಅಂತ ಒಂದು ಆಶಿಸ್ತಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಟ್ರೈಲರ್ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ ಟ್ರೈಲರು. ಅಂದ್ರೆ ನನಗೆ ಪರ್ಸನಲಿ ಇಷ್ಟ ಆಗುವಂತಹ ಸಿನಿಮಾದ ಸ್ಟೈಲ್ ಇದು. ಸೊ ತುಂಬಾ ಖುಷಿ ಆಯ್ತು. ನೋ ವಂಡರ್ ಈ ತರ ಒಂದು ಟ್ರೈಲರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಆಬ್ವಿಯಸ್ಲಿ ಸಿನಿಮಾನು ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಕನ್ನಡದ ಜನತೆ, ನಮ್ಮ ಸಿನಿಮಾ ಇಂಡಸ್ಟ್ರಿ ಅವರು ಎಲ್ಲರೂ ಸೇರಿ ಇದಕ್ಕೊಂದು ಸಪೋರ್ಟ್ ಮಾಡ್ಲೇಬೇಕಂತ ನನ್ನೊಂದು ಐ ರಿಕ್ವೆಸ್ಟ್ ಎವ್ರಿಬಡಿ. ತುಂಬಾ ಚೆನ್ನಾಗಿರುತ್ತೆ, ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಟೆಕ್ನಿಕಾಲಿಟೀಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಮತ್ತೆ ವಿಜುವಲ್ಸ್ ಆಗಿರ್ಬೋದು, ಫ್ರೇಮಿಂಗ್, ಎವ್ರಿಥಿಂಗ್ ಇಸ್ ಟಾಪ್ ನಾಚ್. ತುಂಬಾ ಖುಷಿ ಆಯ್ತು. ಇನ್ನ ಹೆಚ್ಚು ಸಿನಿಮಾ ಮಾಡಿ ರತನ್ ಸರ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸಾಗರ್ ಪುರಾಣಿಕ್ ಸರ್, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ, ತಂಡದವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಆಕ್ಚುಲಿ ಈ ಸಿನಿಮಾ ಬಗ್ಗೆ ನಾನು ಹೆಚ್ಚಿಗೆ ಏನು ಮಾತಾಡಕ್ಕೆ ಆಗಲ್ಲ, ಯಾಕಂದ್ರೆ ಇದು ನಮ್ಮದೇ ತಂಡ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮದೇ ಕೋರ್ ತಂಡ. ಆಲ್ ಆರ್ ಮೈ ಬ್ರದರ್ಸ್ ಅಂಡ್ ಇಟ್ಸ್ ಅ ವಂಡರ್ಫುಲ್ ಟೀಮ್. ಅವ್ರ ಜೊತೆ ಸಿಕ್ಕಾಪಟ್ಟೆ ಕೆಲಸಗಳು ಮಾಡಿದ್ದೀನಿ ನಾನು. ಇತ್ತೀಚೆಗೆ ಕೋಲ್ಕತ್ತಾ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನನಗೊಂದು ಬೆಸ್ಟ್ ಇಂಡಿಯನ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಂತ ಒಂದು ಅವಾರ್ಡ್ ಬಂತು. ಅನುಪಮ ಗೌಡ, ಬಿ ಸುರೇಶ್ ಅವ್ರು ಮಾಡಿದ್ದು ವಜಾ ಅಂತ. ಅದರ ಆರ್ಟ್ ಡೈರೆಕ್ಷನ್ ರತನ್ ಮತ್ತೆ ಕೃತಿನೇ ಮಾಡಿದ್ದು. ಸೊ ಎವ್ರಿ ಫ್ರೇಮ್ ಆ ಸಿನಿಮಾನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅದಕ್ಕೆ ಕಂಪ್ಲೀಟ್ ಶ್ರೇಯ ಅವ್ರಿಗೆ ಹೋಗ್ಬೇಕಾದ್ರೆ. ಸೊ ಹೀಸ್ ಲೈಕ್ ಎ ಬ್ಯಾಕ್ ಬೋನ್. ಜೋರಾಗಿ ತಪ್ಪಾಯ್ತದೆ ಅವ್ರಿಗೆ, ಈ ಡಿಸರ್ವ್.
ಅಂಡ್ ನಮ್ದು ಯಾವುದೇ ಪ್ರಾಜೆಕ್ಟ್ ಬಂದ್ರು ಫಸ್ಟ್ ಕಾಲ್ ಹೋಗೋದೇ ರತನ್ಗೆ. ಸೊ ಫಸ್ಟ್ ನಾನು ಯಾವುದೇ ಟೆಕ್ನಿಷಿಯನ್ ನಾನು ಮಾತಾಡ್ತೀನಿ ಅಂದ್ರೂ ಅದು ರತನ್ಗೆ. ಅವರು ಕೇವಲ ಒಂದು ನಿರ್ದೇಶಕರಲ್ಲ, ಅತ್ಯುನ್ನತವಾದ ನಮ್ಮ ಇಂಡಸ್ಟ್ರಿ ಕಂಡಿರುವಂತ ಒಂದು ಬ್ಯೂಟಿಫುಲ್ ಪ್ರೊಡಕ್ಷನ್ ಡಿಸೈನರ್ ಅವರು ಒಂದು ಲೆನ್ಸ್ ಮೂಲಕ ಯಾವ ರೀತಿ ಯಾವ ಫ್ರೇಮ್ ನ ನೋಡ್ತಾರೆ ಅದನ್ನ ಬಹಳ ಕಡಿಮೆ ಜನಗಳು ನೋಡೋದು. ಅಷ್ಟೇ ಅಲ್ಲದೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇವಾಗ ನನಗೆ ಬರ್ತಾ ಇರೋಂಥ ಸಿನಿಮಾ ಬಿಳಿ ಚುಕ್ಕೆ ಹಳ್ಳಿ ಅಕ್ಕಿ ಒಂದು ತೊನ್ನಿನ ಬಗ್ಗೆ ಮಾಡ್ತಾ ಇದೀವಿ. ಆ ಸಿನಿಮಾದ ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿದ್ದೆ ರತನ್ ಮತ್ತೆ ಕೃತಿ ಅವರು. ಅದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಯಾಕಂದ್ರೆ ನಮ್ಗಿದ್ದಂಥ ಬಜೆಟ್ಗೆ ಬಂದಿರೋಂಥ ಬ್ಯೂಟಿ ಆಫ್ ಫ್ರೇಮ್ಸ್ಗೆ ಅವ್ರು ಕೆಲಸ ಮಾಡಿರೋದಕ್ಕೆ ನಾನು ಎಷ್ಟು ಕೃತಜ್ಞತನಾದ್ರೂ ಕಡಿಮೆನೆ. ಅದೇ ರೀತಿ ಮಹೇಂದ್ರ ಗೌಡ್ ಕೂಡ ನಮ್ಮ ಫಿಲ್ಮಲ್ಲೂ ಒಂದು ಸಾಂಗ್ ಇದೆ, ಆ ಸಾಂಗ್ ನ ತುಂಬಾ ಚೆನ್ನಾಗಿ ಬರೆದಂತ ಏಕೈಕ ವ್ಯಕ್ತಿ. ಯಾಕೆ ಏಕೈಕ ವ್ಯಕ್ತಿ ಹೇಳ್ತೀನಿ ಅಂದ್ರೆ 3 ಜನ ಲಿರಿಸಿಸ್ಟ್ ಕೂಡ ಸರ್ ಇದು ಮೀಟರ್ ಕೂರ್ತಿಲ್ಲ ನಮಗೆ ಬರೆಯಕ್ಕಾಗಲ್ಲ ಅಂತ ಆನೆಸ್ಟ್ ಆಗಿ ಹೇಳಿದ್ರು. ಅದನ್ನ ಒಂದೇ ಟೇಕಲ್ ಬರೆದಂತ ಏಕೈಕ ವ್ಯಕ್ತಿ ಮಹೇಂದ್ರ ಗೌಡ. ಅಂಡ್ ಒಂದು ಲೈನ್ ಕೂಡ ನಾನು ಚೇಂಜ್ ಮಾಡ್ತಿಲ್ಲ ಅದರಲ್ಲಿ, ಅವ್ರ ಮುಂದೆನೆ ಹೇಳ್ತೀನಿ. ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ಫಿಲಮ್, ಈ ಫಿಲಮ್ದು ಫುಟೇಜಸ್ ಲಾಂಗ್ ಬ್ಯಾಕೇ ಇರುತ್ತೆ, ತುಂಬಾ ವರ್ಷಗಳಿಂದ ನನಗೆ ತೋರಿಸಿದ್ದಾರೆ ಅದನ್ನ. ಇದ್ರ ಕತೆ ಕೂಡ ನನಗೆ ಒಂದು ಚಿಕ್ಕದಾಗಿ ಗೊತ್ತಿದೆ. ಸೊ ನಾವೆಲ್ಲರೂ ಇಲ್ಲಿ ಕೂತಿರೋರೆಲ್ಲರೂ ಸ್ಪೆಷಲಿ ಕಾಂಟೆಂಟ್ ಫಿಲ್ಮ್ ಮೇಕರ್ಸೇ, ಹೊಸ ಪ್ರತಿಭೆಗಳ ಜೊತೆ ತುಂಬಾ ಪ್ರಯೋಗ ಮಾಡೋಂಥವ್ರು ನಾವು ಕೂಡ. ಸೊ ಇವತ್ತು ಶ್ರೀನಿನು ಹೇಳಿದ್ರು ಸ್ನೇಹಿತರಿಗೋಸ್ಕರ ಸ್ನೇಹಿತರಾಗಿ ಬಂದಿದ್ವಿ. ಇದು ಸ್ನೇಹಿತರಿಗೋಸ್ಕರ ಸ್ನೇಹಿತರಿಂದ ನನ್ನ ಸಹೋದರನಿಗೋಸ್ಕರ ಸಹೋದರನಾಗಿ ಬಂದಿದ್ದೀನಿ ನಾನು ಈ ಫಿಲ್ಮ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ರತನ್ ನಮ್ಮನ್ನು ಕರೆದಿದ್ದಕ್ಕೆ. ಯಾಕಂದ್ರೆ ಒಂದ್ಸರಿ ನಮ್ಗೆ ಮುಜುಗರ ಆಗುತ್ತೆ, ನಮ್ಮನ್ನ ಸ್ಟೇಜ್ ಮೇಲೆ ಕರೆದು ಮಾತಾಡಕ್ಕೆ ಹೇಳ್ತಾರೆ, ಬಟ್ ಆಕ್ಚುಲ್ ಸೆಲೆಬ್ರಿಟೀಸ್ ಅವ್ರುಗಳು ಚೆನ್ನಾಗಿ ಫಿಲ್ಮ್ ಮಾಡಿರೋದಕ್ಕೆ ನಾವು ಬಂದು ಇಲ್ಲೇನೋ 2 ಮಾತು ಹೇಳ್ಬಿಡ್ತೀವಿ ಅಷ್ಟೇ. ಅವ್ರು ಹಾಕಿರೋ ಎಫರ್ಟ್, ಆ ಜರ್ನಿ, ಆ 4-5 ವರ್ಷದ ಶ್ರಮ ಪರದೆ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಮಕ್ಳುಗಳ ಜೊತೆ ಮಾಡೋದಕ್ಕೆ ಸುಲಭ ಅಲ್ಲ, ಯಾಕಂದ್ರೆ ಆ ಸೂಕ್ಷ್ಮತೆ ತುಂಬಾ ಚೆನ್ನಾಗಿ ನಾವು ಉಳಿಸ್ಕೋಬೇಕಾಗುತ್ತೆ. ಅಂಡ್ ಅವ್ರಿಗೆ ಹೇಳ್ಕೊಟ್ಟು ಮಾಡಿಸೋ ಅನ್ನೋದು ಕೂಡ ಪರದೆ ಮೇಲೆ ಸ್ವಲ್ಪ ಆ ಕಡೆ ಆಯ್ತು ಅಂದ್ರೆ ಹೆಚ್ಚಾಗಿ ಕಾಣಿಸುತ್ತೆ, ಸ್ವಲ್ಪ ಈ ಕಡೆ ಆಯ್ತು ಅಂದ್ರೆ ತುಂಬಾ ಕಡಿಮೆ ಕಾಣಿಸ್ಬಿಡುತ್ತೆ. ಅದನ್ನ ತುಂಬಾ ಸೂಕ್ಷ್ಮವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ನಿರ್ದೇಶಕರು ಬೇಕು. ಅಂಡ್ ಅವ್ರು ಡೈರೆಕ್ಷನ್ ಮಾಡ್ತಾರೆ ಅಂದ್ರೆ ನಮಗೂ ಸ್ವಲ್ಪ ಭಯ ಆಗುತ್ತೆ, ನಮ್ಮ ಕೆಲಸ ಎಲ್ಲ ಅವ್ರು ಕಿತ್ಕೊಬಿಡ್ತಾರೆ ಇವಾಗ ಒಳ್ಳೊಳ್ಳೆ ಫಿಲ್ಮ್ಗಳು ಮಾಡ್ಬಿಟ್ಟು. ಸೊ ದಿಸ್ ಸಿನಿಮಾ ಇಸ್ ಗೋಯಿಂಗ್ ಟು ಮೇಕ್ ಡೆಫಿನೆಟ್ಲಿ ಗ್ರೇಟ್ ನೇಮ್ ಅಂತ ಹೇಳಿ ಅವ್ರಿಗೆ ಆಶಿಸ್ತಾ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಅಂಡ್ ಮಾಧ್ಯಮ ಮಿತ್ರರು ನಾನು ಕೇಳ್ಕೊಳ್ಳೋದು ಇಷ್ಟ, ಯಾವಾಗ್ಲೂ ಈ ತರ ಸಿನಿಮಾಗಳನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ದೇ ಹ್ಯಾವ್ ಬಿನ್ ವೆರಿ ಕೈಂಡ್. ಬಟ್ ಈ ತರ ಸಿನಿಮಾನ ಇನ್ನೂ ಸ್ವಲ್ಪ ಎತ್ತಿ ಹಿಡಿಬೇಕು ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಹೇಶ್ ಗೌಡ್ರೆ, ಧನ್ಯವಾದಗಳು. ಸೊ ನಾನು ಆಯುಷ್ ಮಲ್ಲಿಕ್ ಅವ್ರನ್ನ ಮಾತಾಡಿಸ್ತೀನಿ. ಈಗಾಗಲೇ ಅವ್ರು ನೋಡಿದ್ರು ಬಂದಂತ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಮೀಡಿಯಾದವ್ರಿಗೆ ಎಲ್ರಿಗೂ, ಯಾಕಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಟ್ರೈಲರ್. ಸೊ ಏನೋ ಒಂಥರ ಬೇರೆ ವಿಷಯ ಹೇಳಕ್ ಹೋಗ್ತಾ ಇದೆ. ಸೊ ಇದಕ್ಕೆ ಪಪ್ಪಿ ಸ್ಟಾರ್ಟ್ ಆಗೋ ಮುಂಚೆ ಮಹೇಶ್ ಗೌಡ್ರು ನನ್ನ ಆತ್ಮೀಯ ಫ್ರೆಂಡ್, ನಮ್ಮೂರವ್ರು ಬೇರೆ. ಸೊ ಅವ್ರು ಸಿಕ್ಕಾಗ ಒಂದು ಟ್ಯೂನ್ ಕೇಳಿಸಿದ್ರು, ಬೀಸುವ ಗಾಳಿಗೆ ಭೇದವು ಎಲ್ಲಿದೆ ಅಂತ. ನಾನು ಅವತ್ತೇ ಹೇಳಿದೆ ಇದು ಸೂಪರ್ ಹಿಟ್ ಆಗಿದೆ ಮಹೇಂದ್ರ ಗೌಡ್ರು. ಸೊ ಹೌದು, ಅದು ನನಗೆ ತುಂಬಾ ಈಗಲೂ ಕಾಡ್ತಾ ಇದೆ. ಆ ಸಾಂಗ್ ತುಂಬಾ ಟ್ಯೂನು, ಕ್ಯಾಚ್, ಪಿಕ್ಚರೈಸೇಷನ್ ಎಲ್ಲ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಬರ್ದಿದ್ರೆ, ಅದ್ಭುತ ಲೈನ್. ಸೊ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಗೆಲ್ಲುತ್ತಂತ ನಾನು ಪ್ರಾಮಿಸ್ ಕೊಡ್ತಾ ಇದ್ದೇನೆ. ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿರ್ತಕ್ಕಂತ ಫಿಲಮ್ ಇದು, ಮಸ್ಟ್ ಶುಡ್ ಗೆಲ್ಲೇಬೇಕು. ಯಾಕಂದ್ರೆ ಪಪ್ಪಿ ಮಾಡಿರುತ್ತೆ, ನಾವು ಫ್ರೆಂಡ್ಸ್ ಸೇರಿ ಮಾಡಿರೋ ಸಿನಿಮಾ, ಅದು ಗೆದ್ದಿದೆ ಅಂದ್ರೆ ಡೆಫಿನೆಟ್ ಇಂಥ ಸಿನಿಮಾ ಗೆಲ್ಲೇಬೇಕು. ಯಾಕಂದ್ರೆ ಆ ಒಂದು ಫ್ರೆಂಡ್ಶಿಪ್ ಇರ್ತಾರಲ್ಲ, ಅವ್ರು ಎಷ್ಟು ಸ್ಟ್ರಗಲ್ ಪಟ್ಟು ಸಿನಿಮಾ ಮಾಡಿರ್ತಾರೆ ಅಂತ ನನಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಆ ಜೊತೆಗೆ ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಕಷ್ಟ ನನಗೆ ಗೊತ್ತಿದೆ. ಸೊ ದೊಡ್ಡ ಆಕ್ಟರ್ ಇಟ್ಕೊಂಡು ಮಾಡ್ಬೋದು, ಇಲ್ಲ ಕೋಪ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಇನ್ನೊಂದ್ ಡೇ ಬಂದು ಶೂಟ್ ಮಾಡ್ಬೋದು. ಬಟ್ ಮಕ್ಕಳಲ್ಲ, ಆ ಮಕ್ಕಳು ಮನಸ್ಸು ಇಟ್ಕೊಂಡು ಸಿನಿಮಾ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಸೊ ಆ ಒಂದು ವಿಷಯದಲ್ಲಿ ಆ ತಂಡ ಎಲ್ಲ ಗೆದ್ದಿದೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ನಾ ಕೇಳ್ಕೊಳ್ಳೋದಿಷ್ಟೇ, ಇವತ್ತೇನಾದ್ರೂ ಒಂದು ಪಪ್ಪಿ ಈ ಮಟ್ಟಕ್ಕೆ ಹೋಗಿದೆ ಕಾರಣ ಅಂದ್ರೆ ಅದು ನಿಮ್ಮಿಂದ, ನೀವಿಲ್ಲ ಏನೂ ಆಗಲ್ಲ. ಯಾಕಂದ್ರೆ ಎಷ್ಟು ಎಫರ್ಟ್ ಆಗಿ ಆ ಸಿನಿಮಾಗ ಪ್ರಮೋಷನ್ ಮಾಡಿದ್ರಂತ ನನಗೆ ಗೊತ್ತು. ಸೊ ನಾ ಯಾವತ್ತೂ ಋಣಿಯಾಗಿರ್ತೀನಿ. ಅದೇ ತರ ಈ ತರ ಸಿನಿಮಾಗಳು ಗೆಲ್ಬೇಕಂದ್ರೆ ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ಇಂಥ ಸಿನಿಮಾಕ್ಕೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಡೈರೆಕ್ಟ್ರೆ, ಧನ್ಯವಾದಗಳು. ನಾವು ಚಲುರಾಜ್ ಅವ್ರನ್ನ ಮಾತನಾಡ್ಸೋಣ. ಮೊದಲಿಗೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಫಸ್ಟ್ ಕ್ಷಮೆ ಕೇಳ್ತೀನಿ ತಡವಾಗಿ ಬಂದಿದ್ದಕ್ಕೆ. ಹಾಗೆ ಎಲ್ರಿಗೂ ನಮಸ್ಕಾರ, ವೇದಿಕೆ ಮೇಲಿರೋ ಎಲ್ರಿಗೂ ನಮಸ್ಕಾರ. ಸೀಸ್ ಕಡ್ಡಿ ಆ ಶೀರ್ಷಿಕೆನೇ ಬಹಳ ವಿಭಿನ್ನವಾಗಿದೆ. ಎಷ್ಟೋ ಜನಕ್ಕೆ ಸೀಸ್ ಕಡ್ಡಿ ಅರ್ಥನೇ ಗೊತ್ತಿರಲ್ಲ. ಸೊ ಅದರಿಂದ ಸ್ಟಾರ್ಟ್ ಆಗಿರುವಂಥ ಒಂದು ಸಿನಿಮಾ ಇದು. ಬಹಳ ಸ್ನೇಹಿತರು ಬಗ್ಗೆ ಹೇಳಬೇಕು ಅಂತ ಅಂದರೆ ಸಂಪತ್ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ರತನ್, ಕೃತಿ, ಇವರೆಲ್ಲ ಬಾಲ್ಯ ಸ್ನೇಹಿತರು. ಸೊ ಅವ್ರ ಜೊತೆ ನನ್ನ ಜಗಳನೂ ಕೂಡ ಆಗಿದೆ, ಯಾಕೆ ಈ ಸಿನಿಮಾನ ತಡ ಮಾಡ್ತಿದ್ದೀರಾ ಅಂತ ರಿಲೀಸ್ ಮಾಡೋದಕ್ಕೆ. ಜೊತೆಗೆ ಆ ಸ್ನೇಹ ಅಷ್ಟು ಜನರು
ರತನ್ ಅವರ ಒಂದು ಕನಸಿಗೋಸ್ಕರ ಅವರೆಲ್ಲರೂ ಕೈ ಜೋಡಿಸಿ ಗ್ರಹಣ ಅಂತ ಒಂದು ಪ್ರೊಡಕ್ಷನ್ ಹೌಸ್ನ ಸ್ಟಾರ್ಟ್ ಮಾಡಿ ಇವತ್ತು ಸೀಸ್ ಕಟ್ಟಿ ಅದ್ರ ಮುಖಾಂತರ ಈಗ ಆಲ್ರೆಡಿ ಅದಕ್ಕಿಂತ ಮುಂಚೆ ಅಂಶು ಬಂದಿತ್ತು, ಬಟ್ ಅದಕ್ಕಿಂತ ಮುಂಚೆ ಇದಾಗಬೇಕಾಯ್ತು. ಯಾಕೆಂದರೆ 4 ಜನ ಮಕ್ಕಳನ್ನ ಇಟ್ಕೊಂಡು ಮಾಡಿರುವಂಥ ಒಂದು ಅದ್ಭುತವಂತ ಒಂದು ಸಿನಿಮಾ, 4 ವಿಭಿನ್ನವಾದಂತಹ ಕಥೆಗಳು ಎಣ್ದಿರುವಂಥದ್ದು. ಜೊತೆಗೆ ನಮ್ಮ ಸಂಜಯ್ ಒಂದು ಅದ್ಭುತವಾದಂಥ ಪಾತ್ರ ಮಾಡಿದ್ದಾರೆ. ಸೊ ಪ್ರಾಮಿಸಿಂಗ್ ಆಗಿದೆ ಅವ್ರ ಕ್ಯಾರೆಕ್ಟರ್ ಕೂಡ. ನಾನು ಟ್ರೈಲರ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆನೇ ಮಾತಾಡ್ತೇನೆ. ಯಾಕೆಂದರೆ ಆಲ್ರೆಡಿ ನಾವು ಒಂದಷ್ಟು ಕೂತ್ಕೊಂಡು ಕರೆಕ್ಷನ್ಸ್ ಇನ್ನೊಂದು ಕೂತ್ಕೊಂಡಾಗ ಸಿನಿಮಾ ನೋಡಿದ್ದೀವಿ ಹೇಗಿದೆ ಅಂತ. ಅದು ಹೇಗೆ ಬಂದಿದೆ ಅನ್ನೋದು ಗೊತ್ತಿದೆ. ಅಷ್ಟಿದ್ದಲೇ ಅವಾರ್ಡ್ಸ್ಗಳು ಬಂದಿಲ್ಲ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ಸ್ಗಳೆಲ್ಲ ಬಂದಿಲ್ಲ. ಸೊ ಇದಕ್ಕೆಲ್ಲ ಪ್ರಮುಖವಾಗಿ ನಮ್ಮ ಡೈರೆಕ್ಟರ್ ರತನ್ ಅವರು ಕಾರಣಕರ್ತರಾಗ್ತಾರೆ. ಅವರ ಎಫರ್ಟು, ಅವರ ಯೋಚನೆ ಹೇಳ್ಬೇಕು ಅಂತ ಅಂದರೆ ಈಸ್ ನಾಟ್ ಅ ಗುಡ್ ನರೇಟರ್, ಬಟ್ ಒಂದು ಒಳ್ಳೆ ಅದ್ಭುತವಂತ ಸಿನಿಮಾ ಮೇಕರ್ ಅವರು. ಆನೆಸ್ಟ್ ಆಗಿ ಹೇಳ್ಬೇಕು ಅಂದರೆ ಅವ್ರ ಜೊತೆ ನಮ್ಮದು ಒಂದಷ್ಟು ಪ್ರಯತ್ನಗಳು ನಡೀತಿದೆ ಮುಂದಿನ ಸಿನಿಮಾಗಳ ಬಗ್ಗೆ. ಸೊ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆಯ ಸಿನಿಮಾ, ಒಂದು ಒಳ್ಳೆಯ ಕಾಂಟೆಂಟ್ನ ನೀವು ಕನ್ನಡಕ್ಕೆ ಕೊಡ್ತಾ ಇದ್ದೀರಾ. ಒಂದು ತಂಡವಾಗಿ ಪ್ರಾಮಿಸಿಂಗ್ ಆಗಿರುವಂಥ ತಂಡ, ಇದು ಹಿಂಗೆ ಸಾಗಲಿ, ಒಳ್ಳೇದಾಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವೆಲ್ಲರೂ ಇಲ್ಲಿವರೆಗೂ ಒಳ್ಳೆ ಕನ್ನಡ ಸಿನಿಮಾಗಳನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಇನ್ನು ಮುಂದಕ್ಕೆ ಕೈ ಬಿಡಲ್ಲ ಅನ್ನೋ ನಂಬಿಕೆನೂ ಇದೆ. ಅದೇ ರೀತಿ ನಮ್ಮ ಸಿನಿಮಾನು ಕೂಡ ಕೈ ಬಿಡದಂಗೆ ಮುಂದಕ್ಕೆ ತಗೊಂಡೋಗ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಸರ್. ಇಲ್ಲ, ಇವ್ರಾಗಲೇ ಎಲ್ಲರೂ ಮಕ್ಕಳು ಸಿನಿಮಾ ಮಾಡ್ಬಿಟ್ಟಿದ್ದಾರೆ, ನಾವಿನ್ನ ಮಕ್ಕಳು ಸಿನಿಮಾ ಮಾಡಬೇಕು ಮುಂದೆ. ಸೊ ಐ ಥಿಂಕ್ ಆ ಇನ್ನೋಸೆನ್ಸ್ ಕಾಣ್ತದೆ. ಅಂದ್ರೆ ಸಿನಿಮಾ ಮೇಕಿಂಗ್ ಅಲ್ಲಿ ಒಂದು ಇನ್ನೋಸೆನ್ಸ್ ಇರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಯಾವಾಗಲಾದ್ರು ಕೆಲವೊಂದ್ಸಲ ಏನೂ ಗೊತ್ತಿಲ್ಲದಲ್ಲೇ ಮಾಡ್ತೀವಲ್ವಾ, ಅದು ಯಾವಾಗಲೂ ಒಂದು ಔಟ್ಪುಟ್ ತುಂಬಾ ಚೆನ್ನಾಗಿರುತ್ತೆ ಗೊತ್ತಿಲ್ಲದಲ್ಲೇ ಮಾಡಿದಾಗ. ಕೆಲವೊಂದ್ಸಲಿ ಎಲ್ಲ ಗೊತ್ತಿದ್ದು ಮಾಡಿದಾಗಲೇ ಏನೋ ಒಂದು ಸ್ವಲ್ಪ ಹೇಳುತ್ತೀವಿ, ಗೊತ್ತಿಲ್ಲದಲ್ಲೇ ಮಾಡಿದಾಗ ಔಟ್ಪುಟ್ ಸಾಕಾಗಿರುತ್ತೆ. ಒಂದು ಏನಂದ್ರೆ ಆ ಸಿನಿಮಾ ಇಡೀ ಟ್ರೈಲರ್ ಅಲ್ಲಿ ಇರೋ ಆ ಇನ್ನೋಸೆನ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಥಿಂಕ್ ಆ ಇನ್ನೋಸೆನ್ಸ್ ಯಾವಾಗಲೂ ಕ್ಯಾರಿ ಆಗುತ್ತೆ, ಯಾವಾಗಲೂ ಹಾರ್ಟ್ ಟಚಿಂಗ್ ಅನ್ಸುತ್ತೆ. ನಾವು ಈ ತರ ಸಿನಿಮಾಗಳು ಮೇಯೊಳಗನ್ನು ತಮಿಳಲ್ಲಿ ಅಥವಾ 96 ಈ ಥರದೆಲ್ಲ ನೋಡಿದೀವಿ, ಅಂಡ್ ಅಲ್ಲಿ ತುಂಬಾ ಒಳ್ಳೆ ಪ್ರಶಂಸೆ ಸಿಕ್ಕಿರುತ್ತೆ ಆ ಸಿನಿಮಾಗಳಿಗೆ. ಸೊ ಈ ತರ ಒಂದು ಸಿನಿಮಾಗಳು ನಾನು ಹೇಳೋದು ಗೆಲ್ಲಿ ಅನ್ನೋದಕ್ಕಿಂತ ಕಮರ್ಷಿಯಲ್ ಆಗಿ ಗೆಲ್ಬೇಕು. ಯಾಕಂದ್ರೆ ಈ ಸಿನಿಮಾಗೆ ಯಾರು ಕಾಸು ಹಾಕಿರ್ತಾರೋ ಅವ್ರೊಂದು 5ರಷ್ಟು ಕಾಸು ಮಾಡಿದ್ರೆ ಅದ್ರ ಹಿಂದೆ ಇನ್ನೊಂದು 2 ಈ ತರದ ಸಿನಿಮಾಗಳು ತೆಗಿತಾರೆ. ಡೈರೆಕ್ಟರ್ಗೆ ಇನ್ನೊಂದು 10 ಸಿನಿಮಾ ಸಿಗುತ್ತೆ, ಆಕ್ಟರ್ಸ್ಗಳಿಗೆ ಇನ್ನೊಂದು 10 ಸಿನಿಮಾ ಸಿಗುತ್ತೆ, ಟೆಕ್ನಿಷಿಯನ್ಸ್ಗೆ ಇನ್ನೊಂದು 10 ಸಿನಿಮಾ ಸಿಗುತ್ತೆ. ಅಂಡ್ ದಟ್ ಈಸ್ ಹೌ ಇಂಡಸ್ಟ್ರಿ ವಿಲ್ ಗ್ರೋ. ಅಂಡ್ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್ ಫ್ರಮ್ ಎವ್ರಿ ಒನ್. ಇದು ಬರೀ ಯಾರು ಒಬ್ರು ಮಾಡಕ್ ಆಗೋದಿಲ್ಲ. ಎಲ್ಲ ಆ ಥರ ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು, ಹೊಸ ನಟರು, ಹೊಸ ಟೆಕ್ನಿಷಿಯನ್ಸು ಎಲ್ಲರೂ ಅವಾಗವಾಗ ಗೆಲ್ಲಿಸ್ಬೇಕು. ಅಂದ್ರೆ ಯಾವಾಗಲೂ ಒಂದ್ಸಲಿ ಗೆಲ್ಬಾರ್ದು, ಪದೇ ಪದೇ ಗೆಲ್ಬೇಕು ಈ ತರ ಸಿನಿಮಾಗಳು. ಸೊ ಹಾಗಾಗಿ ತುಂಬಾ ಫ್ರೆಶ್ ಆಗಿದೆ ಈ ಒಂದು. ಆಮೇಲೆ ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಪೋಸ್ಟರ್ಸ್. ಈ ಪೋಸ್ಟರ್ಸ್ ನೀವು ಅಬ್ಸರ್ವ್ ಮಾಡಿಲ್ಲ ಅಂದ್ರೆ, ಪೋಸ್ಟರ್ಸ್ ಅಬ್ಸರ್ವ್ ಮಾಡಿದ್ರೆ ಅದು ಏನೋ ಆ ಪೆನ್ಸಿಲ್ ಆರ್ಟ್ ಅಲ್ಲೇ ಇದೆ ಆ ಪೋಸ್ಟರ್ಸ್ ಎಲ್ಲ. ಸೊ ಆ ಕಾನ್ಸೆಪ್ಟ್ ಬಿಟ್ಟು ಎಲ್ಲೂ ಹೊರಗಡೆ ಹೋಗಿಲ್ಲ. ಅವ್ರೇನ್ ಸೀಸ್ ಕಡ್ಡಿ ಅಂತ ಒಂದು ಹೆಸರಿಟ್ಟಿದಾರಲ್ಲ, ಆ ಥೀಮ್ ಒಳಗಡೆನೆ ಪೋಸ್ಟರ್ಸ್ ನ ಡಿಸೈನ್ ಮಾಡಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾನ. ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಸಿಗ್ಲಿ ನಿಮ್ಗೆ, ನಮ್ಮ ಇಂಡಸ್ಟ್ರಿಯ ಎಲ್ಲ ಏನೋ ಹೀರೋಗಳು, ಡೈರೆಕ್ಟರ್ಗಳು ಅಥವಾ ತುಂಬಾ ದೊಡ್ಡ ದೊಡ್ಡ ಗಣ್ಯರು ಎಲ್ಲರೂ ಸಪೋರ್ಟ್ ಸಿಗ್ಲಿ, ಎಲ್ರಿಗೂ ಸಿನಿಮಾ ತೋರಿಸಿ. ಸೊ ಐ ಥಿಂಕ್ ದಿಸ್ ಫಿಲ್ಮ್ ಶುಡ್ ಡೂ ವೆಲ್. ಅಂಡ್ ನಾನು ಕೇಳ್ಕೊಳ್ಳೋದು ಒಂದು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಲಿ, ಅದಕ್ಕೆ ಏನ್ ಬೇಕೋ ಅದೆಲ್ಲ ಮಾಡಿ ನಾವು, ಅದೇ ಇಂಪಾರ್ಟೆಂಟ್. ಇವಾಗ ಗೆಲ್ಲಿ ಅನ್ನೋದು ಓಕೆ, ಬಟ್ ಕಾಸ್ಟ್ ಬರೋದು ಇಂಪಾರ್ಟೆಂಟು. ಸೊ ಈ ಸಿನಿಮಾಯಿಂದ ನಿಮ್ಗೆ ಕಾಸ್ಟ್ ಬರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟ್ರೆ, ಧನ್ಯವಾದಗಳು. ಸೊ ನಮ್ಮ 5 ಗೆಸ್ಟ್ ವೇದಿಕೆ ಮುಂಭಾಗಕ್ಕೆ ಬರ್ಮಾಡ್ಕೊಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿ ಸರ್, ಸಾಗರ್ ಸರ್, ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೂ ಬಂದಿರೋ ಎಲ್ಲ ಗೆಸ್ಟ್ಗಳಿಗೂ ತುಂಬಾ ಥ್ಯಾಂಕ್ಸ್. ಆಕ್ಚುಲ್ ಆಗಿ ನಮ್ಮಂತ ಟೀಮು ಒಂದು ಹೆಜ್ಜೆ ಮೇಲೆ ಹೋಗ್ಬೇಕು ಅಂತಂದ್ರೆ ಒಂದು ಮೆಟ್ಲಿರ್ಬೇಕು, ಇಲ್ಲಾಂದ್ರೆ ಎಳೆಯೋ ಕೈ ಇರಬೇಕು. ಆ ಎಳೆಯೋ ಕೈಯಾಗಿ ಒಂದ್ ಕಡೆ ನಮ್ಮ ಕೊಲೀಗ್ಸ್ ಇದ್ದಾರೆ, ಅಂದ್ರೆ ಎಲ್ಲ ಶ್ರೀನಿ ಸರ್ ಇರ್ಬೋದು, ಸಾಗರ್ ಸರ್ ಇರ್ಬೋದು, ಮಲ್ಲಿ ಸರ್ ಇರ್ಬೋದು, ಮಹೇಶ್ ಗೌಡ ಸರ್ ಇರ್ಬೋದು, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಆಮೇಲೆ ಮಾಧ್ಯಮದವರು, ನೀವೊಂದು ಕೈ ಆದ್ರೆ ಅವ್ರೊಂದು ಕೈ, 2 ಕೈಯಿಂದ ಹೇಳಿದ್ರೆ ನಾವು ಡೆಫಿನೆಟ್ ಆಗಿ ಮೇಲೆ ಬಂದೇ ಬರ್ತೀವಿ. ಮಾತಾಡೋದು ತುಂಬಾ ಇದೆ, ಸೊ ಅದಕ್ಕೆ ನಾನು ಮೈಕ್ನ ಪಾಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.
2 ಸಾಂಗ್ ಬರೆದಿದ್ದೀನಿ. ಸರ್ ಬರವಣಿಗೆ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಮೀಟರ್ ಕೆಲವೊಬ್ಬರಿಗೆ ಅಂದ್ರೆ ಈಸಿಯಾಗಿ ಸಿಗುತ್ತೆ, ನನಗೆ ಮೀಟರ್ ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ ಸರ್. ಅದು ಬಿಟ್ಟರೆ ನೀನು ಇಲ್ಲ, ಮೀಟರ್ ಚೆನ್ನಾಗಿ ಸಿಗುತ್ತೆ ನನಗೆ, ಸೊ ಹಂಗಾಗಿ ಬರ್ದಿರೋದು ಅಷ್ಟೇ. 17 ಸಾಂಗ್ ಬರ್ದಿದೆ ಸರ್. ಒಂದು 5 ರಿಲೀಸ್ ಆಗಿದೆ, ಇನ್ನು ಮುಂದೆ ಬರೋದಿದೆ. ಇದೇ ಸಿನಿಮಾದಲ್ಲಿ 2 ಸಾಲು ಹೇಳ್ತೀನಿ. ಒಂದು ಮೋಟಿವೇಶನಲ್ ಸಿಚುವೇಶನ್ ಆ ಥರದ್ದು. ಯಾರ್ಯಾಕೆ ಬರಬೇಕು ನೀ ನಂಬೋ ನಿನ್ನನ್ನೇ, ಕೈ ಎತ್ತಿ ಮುಗಿಯೋದು ಕಾಲ್ ತೊಳಿವ ಕಲ್ಲನ್ನೇ ಅಂತ. ಸೊ ಈ ಥರದ್ದು ಒಂದು ಮೋಟಿವೇಶನಲ್ ಸಾಂಗ್ ಅಲ್ಲಿ ಈ ಥರದ್ದು 2 ಸಾಲು ಬರುತ್ತೆ. ಇಲ್ಲ ಪೂರ್ತಿ ಕಂಟೆಂಟ್ ಹೇಳಿದ್ರು. ಅವ್ರು ಯಾರಿಗೆ ಹೇಳಿದ್ರು ಪೂರ್ತಿ ಕಂಟೆಂಟ್ ಹೇಳ್ತಾರೆ. ಆಮೇಲೆ ತುಂಬಾ ಕ್ಲಾರಿಟಿಯಿಂದ ಹೇಳ್ತಾರೆ. ಅಂದ್ರೆ ಅವ್ರ ಕ್ಲಾರಿಟಿಯಿಂದ ಹೇಳಿದಾಗಲೇ ನಾವು ಕರೆಕ್ಟ್ ಆಗಿ ಮಾಡೋದು, ಇಲ್ಲಾಂದ್ರೆ ಕನ್ಫ್ಯೂಷನ್ ಅಲ್ಲಿ ಅವರು ಕನ್ಫ್ಯೂಷನ್ ಇದ್ದು ನಾವು ಕನ್ಫ್ಯೂಷನ್ ಇದ್ರೆ ಬರೋ ಪ್ರಾಡಕ್ಟ್ ಕನ್ಫ್ಯೂಷನ್ ಅಲ್ಲೇ ಇರುತ್ತೆ. ಸೊ ಅವ್ರು ತುಂಬಾ ಕ್ಲಾರಿಟಿಯಿಂದ ಹೇಳ್ತಾರೆ. ಓಕೆನಾ? ಥ್ಯಾಂಕ್ ಯು ಮಹೇಂದ್ರ ಗೌಡ್ರೆ, ನಿಮ್ ಮೀಟರ್ ಹೀಗೆ ಓಡ್ತಾ ಇರ್ಲಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು. ಸೊ ತುಂಬಾನೇ ಒಳ್ಳೆ ಆಲೋಚನೆ ಇಟ್ಕೊಂಡಿದ್ದಾರೆ. ಪೆನ್ಸಿಲ್ ಅಂತ ಇಡ್ಬೇಕು ಅನ್ಕೊಂಡಿದ್ರಂತೆ ಶೀರ್ಷಿಕೆ, ಆದ್ರೆ ಇಲ್ಲ, ಎಲ್ಲವೂ ಕನ್ನಡಮಯವಾಗಿರ್ಲಿ ಅಂತ ಸೀಸ್ ಕಡ್ಡಿ ಅಂತ ರೂಪಿಸಿದ್ದಾರೆ. ತಮ್ಮ ಕೂಸಿನ ಬಗ್ಗೆ ಏನ್ ಹೇಳ್ತೀರಿ? ಮಾಧ್ಯಮ ಮಿತ್ರರಿಗೆ ಮೀಡಿಯಾ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ನನ್ನ ಫಸ್ಟ್ ಪ್ರೆಸ್ ಮೀಟು. ನನಗೆ ಗೊತ್ತಿಲ್ಲ ನಾನು ಹೆಂಗೆ ಮಾತಾಡ್ತೀನಿ ಅಂತ. ಇಫ್ ಐ ಗೋ ರಾಂಗ್ ಕ್ಷಮಿಸ್ಬಿಡಿ. ಶ್ರೀ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಅವರು ಆ್ಯಕ್ಚುಲಿ ನನ್ನ ಫ್ರೆಂಡ್ ಅಮೋಘ, ನಾನು ಅವನು ಥಿಯೇಟರ್ ಮಾಡ್ತಿದ್ವಿ. ಅವನು ನನ್ನ ಫಿಲಮಲ್ಲಿ ಕೆಲಸ ಮಾಡಿಯಾನೆ, ಆ್ಯಕ್ಟ್ ಮಾಡಿಯಾನೆ. ಅವನು ಶ್ರೀನಿ ಸರ್ಗೆ ಕೋ ಡೈರೆಕ್ಟು ಒಂಥರ, ಅವನು ಡಿರೆಕ್ಟು ಕೋ ಡೈರೆಕ್ಟ್ ಇಲ್ಲ ಅವನು. ಸೊ ಅವನು ಕೇಳಿದ ತಕ್ಷಣ ಒಪ್ಕೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಒಬ್ಲೈಜಿಂಗ್. ಆಮೇಲೆ ಸಾಗರ್ ಅವ್ರು ಬಂದಿದ್ದಾರೆ. ಸಾಗರ್ ಮಹೇಂದ್ರ ಗೌಡ್ರು ಆಮೇಲೆ ಸಂಜು ಅವರು ಒಂದ್ಸತಿ ಕೇಳಿದ ತಕ್ಷಣನೇ ಬಂದಿದ್ದಾರೆ. ಅಂದರೆ ಅವರು ನಾನು ಟೈಮ್ ಚೆಕ್ ಮಾಡ್ತೀನಿ ಇದೆಲ್ಲ ಏನೂ ಹೇಳಿಲ್ಲ. ಸೊ ಬೋತ್ ಆಫ್ ಯು ಥ್ಯಾಂಕ್ಸ್ ಸೋ ಮಚ್ ಫಾರ್ ಕಮಿಂಗ್. ಡೊಳ್ಳು ಸಿನಿಮಾ ನೋಡಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸರ್. ಅದು ಅಂದರೆ ದ ಕೈಂಡ್ ಆಫ್ ಮೇಕಿಂಗ್ ದಟ್ ಯು ಡನ್ ಫ್ಯಾಂಟಾಸ್ಟಿಕ್. ಆಮೇಲೆ ಶ್ರೀನಿ ಸರ್ ನಿಮ್ಮದು, ಶ್ರೀನಿವಾಸ್ ಗಳೆನ ನಾನು ಅವನಿಗೆ ಹೇಳಿದೆ, ನನಗೆ ಬೀರ್ಬಲ್ ಮತ್ತು ಓಲ್ಡ್ ಮಾರ್ಕ್ಗಿಂತ ಬೀರ್ಬಲ್ ಇಷ್ಟ, ಗೋಸ್ಟ್ಗಿಂತ ಓಲ್ಡ್ ಮಾರ್ಕ್ ಇಷ್ಟ, ಇವೆಲ್ಲದಕ್ಕಿಂತ ನನಗೆ ಶ್ರೀನಿವಾಸ್ ಕಲ್ಯಾಣ ಇಷ್ಟ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಆಮೇಲೆ ಮಹೇಶ್ ಗೌಡ್ರು ಈಸ್ ಅ ಫ್ರೆಂಡ್. ಸೊ ಅವರು, ನಾನು ಆ್ಯಕ್ಚುಲಿ ಅವ್ರನ್ನ ಇನ್ವೈಟ್ ಅಂತೇನಿಲ್ಲ, ನಾನು ಕರೆದೇ ಬಂದರು ಅಷ್ಟೇ ಅವರು. ಸೊ ಅವ್ರು ಹಂಗೆ ಇದ್ದಾರೆ ಇವಾಗ್ಲೂ. ಆಯುಷ್ ಅವರು ಅಷ್ಟೇ. ನಾನು ಫಿಲ್ಮ್ ನೋಡಿದೆ ಪಪ್ಪಿ, ನನಗೆ ಸಖತ್ ಇಷ್ಟ ಆಯಿತು. ಇವ್ರು ಕೇಳಿದ್ರು ಆ್ಯಕ್ಚುಲಿ ಮಹೇಂದ್ರ ಗೌಡ್ರು, ಅವ್ರು ಕೇಳಿದ ತಕ್ಷಣ ಬಂದಿದ್ದಾರೆ ಅವರು. ಸೊ ಇಟ್ ಈಸ್ ಅಂದರೆ ಎಲ್ಲರೂ ಸೋ ಕೈಂಡ್ ಆಫ್ ಆಲ್ ಆಫ್ ದೀಸ್ ಪೀಪಲ್ ಟು ಹ್ಯಾವ್ ಕಮ್ ಒಂದು ಕರೆಗೆ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಚಲೋ ಸರ್ದು ಆಬ್ವಿಯಸ್ಲಿ ನಾನು ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ ಅಂದರೆ ಅದೊಂದು, ನಾವು ಆಲ್ಮೋಸ್ಟ್ ಎವ್ರಿ ಡೇ ಫೋನಲ್ಲಿ ಮಾತಾಡ್ತಿರ್ತೀವಿ. ಸೊ ಅವ್ರಿಗೂ ನಾನು ಇನ್ವೈಟ್ ಅಂತ ಮಾಡಲಿಲ್ಲ, ಕರೆದಿದ ತಕ್ಷಣ ಬಂದಿದ್ದಾರೆ. ಸೊ ಇಟ್ಸ್ ಒಂದು ಫ್ಯಾಮಿಲಿ ಥರ ಇವಾಗಿದೆ ಅವ್ರ ಜೊತೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಇಲ್ಲಿ ಅಂದರೆ ಅವ್ರ ಜೊತೆಯಲ್ಲಿ ನಮ್ಮದು ಈಗ ಏನು ನಾವು ಕಂಟಿನ್ಯೂ ಮಾಡ್ತಿದ್ದೀವಿ, ಅವ್ರು ಎಲ್ಲರೂ ಬಂದಿದ್ದಾರೆ. ದೇವು ಸರ್ ಅಂತ ಬಂದಿದ್ದಾರೆ, ಮಂಜಣ್ಣ ಸರ್ ಬಂದಿದ್ದಾರೆ. ಸೊ ಐ ಥ್ಯಾಂಕ್ ಆಲ್ ಆಫ್ ದೆಮ್. ಬಂದಿರೋದಕ್ಕೆ ನಂಗೆ ಭಾರಿ ಖುಷಿ ಇದೆ. ಸೊ ಈಗ ಫಿಲ್ಮ್ ಹೇಳ್ತೀನಿ ಸರ್, ಒಂದು ನಿಮಿಷ. ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ ಸರ್. ಸೊ ನಿಮಗೂ ಥ್ಯಾಂಕ್ಸು ಸರ್. ಸೊ ಮತ್ತೆ ಐ ಸ್ಟಾರ್ಟ್ ಫ್ರಮ್ ಮೀಡಿಯಾ, ಥ್ಯಾಂಕಿಂಗ್ ಮೀಡಿಯಾ. ಈಗ ಫಿಲ್ಮು ಅಂದರೆ ಇದು ಚಿಲ್ಡ್ರನ್ಸ್ ಫಿಲ್ಮ್ ಆಗಿ ಒಂದು 5 ಕಥೆ ಇಟ್ಕೊಂಡು ಮಾಡಿರೋದು. ಪೆನ್ಸಿಲ್ ಕ್ಯಾರೆಕ್ಟರಿಸ್ಟಿಕ್ಸ್ 5 ಅಂತ ನಾನೊಂದು ಪುಸ್ತಕ ಓದಿದ್ದೆ. ಒಂದೇ ಒಂದು ಪ್ಯಾರಾಗ್ರಾಫು, ಪಾಲ್ ಕೋಹಲ್ ಅದು ಶಾರ್ಟ್ ಸ್ಟೋರೀಸ್ ಒಂದು ಕಲೆಕ್ಷನ್ನು. ಅದರಲ್ಲಿ ಒಂದು ಪ್ಯಾರಾಗ್ರಾಫು ಪೆನ್ಸಿಲ್ದು 5 ಕ್ಯಾರೆಕ್ಟರಿಸ್ಟಿಕ್ಸ್, ಅಂದರೆ ಅದರದ್ದು 5 ಥರಗಳಲ್ಲಿ ಅದನ್ನ ನಾವು ಲೈಫ್ ಲೆಸನ್ಗೆ ಮ್ಯಾಚ್ ಮಾಡ್ಬೋದು ಅಂತ. ಸೊ ಇದು ನಾನು ನೋಡ್ಬಿಟ್ಟು ಇದು ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ಸಿಗೆ ಜಸ್ಟ್ ಪುಟ್ ಅಕ್ರಾಸ್ ದ ಐಡಿಯಾ. ಅದೇ ಸಿನಿಮಾ ಆಗಿರೋದು ಇವಾಗ. ಜಸ್ಟ್ ಒಂದು ಐಡಿಯಾ ಸಿನಿಮಾ ಆಯಿತು. ಅದನ್ನು 5 ಕಥೆಯಾಗಿ, ಸಿನ್ಸ್ ಇಟ್ ಇಸ್ ಪೆನ್ಸಿಲ್, ನನಗೆ ಮಕ್ಕಳು ಇಟ್ಕೊಂಡೇ ಮಾಡೋಣ, ಆನೆಸ್ಟ್ ಆಗಿರುತ್ತೆ ಅಂತ ಅನ್ನಿಸ್ತು. ಸೊ ಮಕ್ಕಳು ಇಟ್ಕೊಂಡು ಮಾಡಿದ ಸಿನಿಮಾ. ಸೊ ಹಾಗೆ ಇದು ಚಿಲ್ಡ್ರನ್ಸ್ ಫಿಲ್ಮ್ ಆಯಿತು. ನನಗೆ ಅಂದರೆ ಈಗ ಇದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಪೆನ್ಸಿಲಲ್ಲಿ ಒಂದು ಕ್ಯಾರೆಕ್ಟರಿಸ್ಟಿಕ್ ಏನು ಅಂದರೆ, ಒಂದು ಕೈ ಪೆನ್ಸಿಲ್ ಏನು ಮಾಡಬೇಕಂದ್ರೂ ಒಂದು ಕೈ ಪೆನ್ಸಿಲ್ ಇಟ್ಕೊಂಡಿರುತ್ತೆ ಅಂತ. ಸೊ
ಅದು ದೇವರು ಅಂತ ಹೇಳ್ತಾರೆ. ನಾವಿದರಲ್ಲಿ ಎಲ್ಲರಲ್ಲೂ ದೇವರ ಕಾಣುವಂತ ಒಂದು ಲೈನ್ ಬರ್ದಿದೀವಿ. ಅಂದ್ರೆ ಎವ್ರಿ ಪರ್ಸನ್ ದಟ್ ಯು ಕಮ್ ಅಕ್ರಾಸ್ ಈಸ್ ಅ ಗಾಡ್, ಫೆಲೋ ಗಾಡ್ ಅಂತ ಹಂಗ ಅನ್ಕೊಂಡು ಕಾನ್ಸೆಪ್ಟ್ ಮಾಡಿ, ಸೊ ಅದಕ್ಕೆ ಈ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಒಂದೊಂದು ಕ್ಯಾಟಲಿಸ್ಟ್ ಆಗಿ ಒಂದು ಅಡಲ್ಟ್ ಪ್ರೊಟಾಗನಿಸ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದ್ರಲ್ಲಿ ಮಹೇಂದ್ರ ಗೌಡ್ರು, ಸಂಜು, ಸೌಮ್ಯ ಜಗನ್ಮೂರ್ತಿ ಅಂತ ಅವ್ರು ಬಂದಿಲ್ಲ. ಸೊ ಅವರೆಲ್ಲರೂ ಅಡಲ್ಟ್ ಪ್ರೊಟಾಗನಿಸ್ಟ್ಗಳಾಗಿ ಮಾಡಿದ್ದಾರೆ. ಸೊ ಇದು ಬೇಸ್ ಆಗಿ ಚಿಲ್ಡ್ರನ್ಸ್ ಫಿಲ್ಮ್ ಆದ್ರೂ, ಬಟ್ ಇಟ್ಸ್ ಎಲ್ಲರೂ ಅಂದ್ರೆ ಆಲ್ ಏಜ್ ಗ್ರೂಪ್ಸ್ ಕ್ಯಾನ್ ರಿಲೇಟ್ ಟು ದಿಸ್ ಫಿಲ್ಮ್. ಯಾಕಂದ್ರೆ ಲೈಫ್ ಲೆಸನ್ ಇಸ್ ಟು ಎವ್ರಿಬಡಿ. ಹೌದು ಸರ್, ಎಲ್ಲಾನು ಕ್ಲೈಮ್ಯಾಕ್ಸ್ ಬರುತ್ತೆ. ಸೊ ವಿಕ್ರಮ್ ಬೇತಾಳ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ, ಇವಾಗ ವಿಕ್ರಮ ಬೇತಾಳ ಒಂದು ಕತೆ ಹೇಳ್ತಾನೆ ವಿಕ್ರಮ ಅದಕ್ಕೆ ಎಲ್ಲಾನು ಅದನ್ನ ಓಕೆ ಈ ಕತೆ ಹಿಂಗೆ ಅಂತ ಮೆಟಫರ್ಸ್ ನ ರಿವೀಲ್ ಮಾಡ್ಕೊಂಡು ಹೋಗ್ತಾನೆ. ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಎಲ್ಲಾ ಕತೆಗಳು ಅದಕ್ಕೆ ಒಂದ್ ಕಡೆ ಬಂದು ಜಾಯ್ನ್ ಆಗುತ್ತೆ. ಸರ್ 2020 ಡಿಸೆಂಬರ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಅಂದ್ರೆ ಪೀಕ್ ಕೋವಿಡ್ ಟೈಮ್. ಸೊ 2021 ಮತ್ತೆ ಲಾಕ್ಡೌನ್ ಆಯ್ತು. 2021 ಡಿಸೆಂಬರ್ಗೆ ಎಂಡ್ ಮಾಡಿದ್ದು ಶೂಟಿಂಗ್ನ. ಸೊ 2022 ಸರ್ಟಿಫೈ ಆಗಿದ್ದು ಫಿಲ್ಮ್. 2022 ಡಿಸೆಂಬರ್ ಸರ್ಟಿಫಿಕೇಶನ್ ಬಂತು. ಸರ್ ಫೆಸ್ಟಿವಲ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗೇ ಇತ್ತು ಸರ್. ಅಂದ್ರೆ ಕೆಲವು ಫೆಸ್ಟಿವಲ್ಸ್ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸು, ಕೆಲವು ಲೂಪ್ ವರ್ಮ್ ಒಂದೊಂದು ಓಕೆ ಆಗಿತ್ತು, ಬಟ್ ಒಂದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮೆಲ್ಬರ್ನ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲಿ ರೆಸ್ಪಾನ್ಸ್. ಅಂದ್ರೆ ಮೆಲ್ಬರ್ನ್ ಇಂದ ನನಗೆ ಫೆಸ್ಟಿವಲ್ ಆರ್ಗನೈಸರ್ಸ್ ತುಂಬಾ ಜನ ಮೆಸೇಜ್ ಮಾಡಿದ್ರು ಸಖತ್ತಾಗಿದೆ ಈ ಫಿಲಮ್ ಅಂತ. ಬಟ್ ಅಲ್ಲಿ ರೀಸೆನ್ಸರ್ ಮಾಡಬೇಕಿತ್ತು, ಯಾಕಂದ್ರೆ ಮುಸ್ಲಿಂ ಹುಡುಗಂದು ಒಂದು ಕತೆ ಇತ್ತು. ಸೊ ಅಲ್ಲಿಂದು ಸರ್ಟಿಫಿಕೇಶನ್ ಪ್ರಕಾರ ರೀಸೆನ್ಸರ್ ಮಾಡಿ ಅಲ್ಲಿ ಸ್ಕ್ರೀನ್ ಮಾಡಿದ್ರು. ಮಾಡಿದ್ವಿ, ಸೆಲೆಕ್ಟ್ ಆಗಲಿಲ್ಲ ಸರ್. ಇಲ್ಲ ಸರ್, ರೀಸನ್ ಎಲ್ಲಿ ಕೊಡ್ತಾರೆ ಸರ್? ಐದು ಹಾಡಿದೆ. ಸಿನ್ಸ್ ನಾವು ಪ್ರೊಡಕ್ಷನ್ ಡಿಸೈನ್, ನಾನು ಆರ್ಟ್ ಫಿಲ್ಮ್ಸ್ ಮಾಡ್ತಿದ್ದಕ್ಕೆ ಪ್ರೊಡಕ್ಷನ್ ಡಿಸೈನ್ ಅಲ್ಲಿ ಪ್ರೊಡಕ್ಷನ್ ಡಿಸೈನ್ ಎಲ್ಲ ನಾವೇ ಮಾಡ್ಕೊಂಡಿದೀವಿ, ಆರ್ಟ್ ಅದೆಲ್ಲ. DOP ಸುನಿಲ್ ಅಂತ ಅವನು ನನ್ನ ಜೊತೆ ಆರ್ಟ್ ಫಿಲ್ಮ್ಸ್ ಮಾಡ್ತಿದ್ದ, ಈಸ್ ನಾಟ್ ಹಿಯರ್ ಟುಡೇ. ಆಮೇಲೆ ಮ್ಯೂಸಿಕ್ KC ಬಾಲಸಾರಂಗನ್. 5 ಹಾಡಿದೆ, 2 ಮಹೇಂದ್ರ ಗೌಡ್ರು ಬರ್ದಿದ್ದಾರೆ. ಇನ್ 3 ಹಾಡನ್ನ ಮಹೇಶ್ ಅಂತ ಒಬ್ರು, ಆಮೇಲೆ ಸಿಂಗಪುರಲ್ಲಿ ಒಬ್ರು ಕನ್ನಡ ಲೇಖಕಿ ಇದ್ದಾರೆ ಅನುಜಯ ಅಂತ. ಅವರು ಒಂದು 7 ನಿಮಿಷದೊಂದು ನಾವು ಇದೊಂದು ಅಟೆಂಪ್ಟ್ ಮಾಡಿದ್ವಿ ಸರ್. ಇದರಲ್ಲಿ ಒಂದು 7 ನಿಮಿಷದ್ದು ಪ್ರಾಪರ್ ಕರ್ನಾಟಿಕ್ ಕ್ಲಾಸಿಕಲ್ ಹಾಡೊಂದು ಇದೆ, ಪ್ರಾಪರ್ ಕರ್ನಾಟಿಕ್ 7 ನಿಮಿಷದ್ದು. ಅದಕ್ಕೆ ಆ ಹುಡುಗಿ ಲಿಪ್ಸಿಂಕ್ ಮಾಡಿಯಾಳ, ಫುಲ್ ಹಾಡ್ ಲಿಪ್ಸಿಂಕ್ ಮಾಡಿಯಾಳ, ಅಂದ್ರೆ ಸ್ವರಗಳು ಸೇರಿ. ಸೊ ಅದು ಅವಳು ಅಂದ್ರೆ ರಿಹರ್ಸ್ ಮಾಡಿದ್ದಾಳೆ. ಅದು ಐ ಥಿಂಕ್ ಅದೊಂದು ಅಟೆಂಪ್ಟ್ ವರ್ಕ್ ಆಗುತ್ತೆ ಅಂತ. ಅದ್ರ ಲಿರಿಕ್ಸ್ ಬರ್ತಿದ್ದು ಸಿಂಗಪುರಲ್ಲಿ ಒಬ್ರು ಅನುಜಯ ಅಂತ ಲಿರಿಸಿಸ್ಟ್, ಅವರು ಕವನಗಳೆಲ್ಲ ಬರೀತಿದ್ರು. ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಈ ಹಾಡು ಬರೀತೀನಿ ಅಂತ, ಟ್ಯೂನ್ ಆದ್ಮೇಲೆ ಹಾಡು ಬರ್ತೀವಿ ಅದಕ್ಕೆ. ಸರ್ ಗ್ರಹಣ ಅಂದ್ರೆ ಸೂರ್ಯಗ್ರಹಣ ಅಲ್ಲ ಸರ್, ಅಂದ್ರೆ ಗ್ರಹಣ ಅಂದ್ರೆ ಟು ಕ್ಯಾಪ್ಚರ್ ಲೈಟ್, ಛಾಯಾಗ್ರಹಣ, ಟು ಕ್ಯಾಪ್ಚರ್ ಲೈಟ್ ಅಂತ. ಸೊ ಅದಕ್ಕೆ ಬರೀ ಗ್ರಹಣ ಇಟ್ಕೊಂಡಿದ್ವಿ. ವಿ ಕ್ಯಾಪ್ಚರ್ ಲೈಟ್ ಫಿಲ್ಮ್ ಮೇಕರ್ಸ್ ಆಗಿ, ಸೊ ಅದಕ್ಕೆ ಗ್ರಹಣ ಅಂತ ಇಟ್ಟಿದ್ವಿ. ಹೋಪ್ಫುಲಿ ಸರ್, ಥ್ಯಾಂಕ್ ಯು. ಸರ್ ಅದು ಫಿಲಮ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಸರ್ ಅದು. ಸೊ ಅದನ್ನ ಇವಾಗ ಹೇಳ್ಬೋದ ಇಲ್ಲ ನನಗೆ ಸರ್. ಅದು ಆಕ್ಚುಲಿ ಏನಂದ್ರೆ, ಈ ಹುಡುಗ ಒಂದು ಫಿಲಮ್ ನೋಡ್ಬೇಕು, ಸರ್ ಸಿನಿಮಾದಲ್ಲಿ ನೋಡ್ತಾನೆ ಅಲ್ಲ, ಅದು ವಾಲ್ ಪೋಸ್ಟರ್ ಸರ್. ಅಂದ್ರೆ ಪೋಸ್ಟರ್ಸ್ ಅವನ್ ಏನಂದ್ರೆ, ಅವನು ಗರಾಜ್ಗೆ ಹೋಗ್ತಾನೆ, ಗರಾಜಲ್ಲಿ ಕೆಲಸ ಮಾಡೋ ಹುಡುಗ. ಸೊ ಅವನು ಪ್ರತಿನಿತ್ಯ ಅವ್ನ ಮನೆಯಿಂದ ನಡ್ಕೊಂಡು ಹೋಗ್ಬೇಕಂತ ಒಂದು ವಾಲ್ ಪೋಸ್ಟರ್ ಇರುತ್ತೆ, ಅಂದ್ರೆ ಒಂದು ವಾಲ್, ಅದ್ರ ಮೇಲೆ ಪೋಸ್ಟರ್ಸ್ ಹಾಕ್ತಾ ಇರ್ತಾರೆ ಫಿಲ್ಮ್ದು. ಸೊ ಅವನು ಪ್ರತಿ ವಾರ ಒಂದೊಂದು ಫಿಲ್ಮ್ ನೋಡ್ತಾನೆ. ಸೊ ಅದರಲ್ಲಿ ಒಂದು ಫಿಲ್ಮ್ದು ಪೋಸ್ಟರ್, ಆ ಫಿಲ್ಮ್ ಪೋಸ್ಟರ್ ಅವನ್ನ ಚೇಂಜ್ ಮಾಡುತ್ತೆ, ಆ ಫಿಲ್ಮ್ ಮಾಡಿದವ್ರನ್ನ ಚೇಂಜ್ ಮಾಡುತ್ತೆ ಅನ್ನೋದೇ ದ ಹೋಲ್ ಕಾನ್ಸೆಪ್ಟ್. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ಸೊ ನಿರ್ದೇಶಕರು ಇಷ್ಟು ಟೆಕ್ನಿಕಾಲಿಟಿ ಬಗ್ಗೆ ಮಾತನಾಡ್ತಿರೋ ರೇ ಆಫ್ ಲೈಟ್ ಅಂತ ನಾನು ಕೇಳಿದೆ, ಅವ್ರ ಇಂಜಿನಿಯರ್. ತುಂಬಾ ಚೆನ್ನಾಗಿ ಬಂದಿದೆ, ನನಗಂತೂ ತುಂಬಾ ಖುಷಿಯಾಗಿದೆ. ನಾನು ತುಂಬಾ ಕನ್ನಡ ಫಿಲಮ್ಸ್, ಎಲ್ಲ ಫಿಲಮ್ಸ್ ನೋಡ್ತೀನಿ ನಾನು, ಲೈಕ್ ಫಿಲಮ್ ಬಫ್ ನಾನು. ಸೊ ನನಗನ್ಸಿದ್ದು ಇದ್ರಲ್ಲಿರೋ ಕೆಲವು ಪಾಯಿಂಟ್ಸ್ ನೀವು ಬೇರೆ ಯಾವ ಸಿನಿಮಾಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ.
ಅಷ್ಟು ಯುನಿಕ್ ಆಗಿದೆ. ಸೊ ಈ ಕತೆ ಸ್ಟಾರ್ಟ್ ಆದಾಗೂ ನಾವು ಒಂದು ಅನ್ಕೊಂಡಿದ್ವಿ, ಹೇಗೆ ರತನ್ 5 ಸಿನಿಮಾ ಇದೆ, 5 ಸ್ಟೋರೀಸ್ ಇದೆ ಅಂತ ಹೇಳಿದ್ರು. ಆ 5 ಸಿನಿಮಾಗಳನ್ನು ತುಂಬಾ ಯೂನಿಕ್ ಆಗಿ ಸ್ವಲ್ಪ ಯೂನಿಕ್ ಪಾಯಿಂಟ್ಸ್ ಇರಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ಸ್ಕ್ರಿಪ್ಟ್ ಎಲ್ಲ ಬರ್ದಿದ್ದು. ನಾನು ಆಲ್ಮೋಸ್ಟ್ ಡೇ 1 ಇಂದ ಇನ್ವಾಲ್ವ್ ಆಗಿದ್ದೀನಿ ಟೀಮ್ ಜೊತೆ. ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ರತನ್ ಕೃತಿ ಎಲ್ಲ ನಾವ್ ಯಾವಾಗ ಫ್ರೆಂಡ್ಸ್ ಆಗಿದೆ ನಮ್ಗೆ ಗೊತ್ತಿಲ್ಲ. ಅಷ್ಟು ಆ ವಯಸ್ಸಿಂದ ನಾವೆಲ್ಲ ಫ್ರೆಂಡ್ಸ್, ಒಂದೇ ಸ್ಕೂಲ್ ಓದಿದ್ದು, ಒಟ್ಟಿಗೆ ಬೆಳೆದಿದ್ದು ಎಲ್ಲ. ಇನ್ಫ್ಯಾಕ್ಟ್ ಇಂಜಿನಿಯರಿಂಗ್ ತನಕ ನಾನು ರತನ್ ಸೇಮ್ ಕಾಲೇಜ್, ಸ್ಕೂಲ್ ಕಾಲೇಜ್ ಎಲ್ಲ ಸೇಮ್. ಸೊ ಹಾಗೆ ಸ್ಟಾರ್ಟ್ ಆಗಿದ್ದು. ಸೊ ಫಸ್ಟ್ ಡೇ 1 ಇಂದ ಗೊತ್ತು ನಮ್ಗೆ ಇನ್ವಾಲ್ವ್ ಆಗಿದೀವಿ. ಮತ್ತೆ ಆ ಯೂನಿಕ್ ಪಾಯಿಂಟ್ ಎಲ್ರಿಗೂ ಲಿಂಕ್ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಮತ್ತೆ ಹೋಪ್ಫುಲಿ ಸಕ್ಸಸ್ ಆಗಲಿ ಸಿನಿಮಾ ಅಂತ ಕೇಳ್ಕೊಂತೀನಿ. ನಾನ್ ಇಂಜಿನಿಯರ್, ಅವರು ಇಂಜಿನಿಯರ್. ಇಂಜಿನಿಯರ್ಸ್ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ ಅನ್ನೋ ತರ. ಸಿಕ್ಸ್ತ್ ಡಿಸ್ಟ್ರಿಬ್ಯೂಟರ್ ಯಾರು ಕೇಳ್ತಿದ್ದಾರೆ? ಡಿಸ್ಟ್ರಿಬ್ಯೂಷನ್ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದಾನೆ ಮಾಡ್ತಾ ಇದ್ದೀವಿ. ಗೊತ್ತು ಸರ್. ಹೌದು ಹೌದು ಸರ್. ಅದಿದೆ ಸರ್, ಅದು ಪ್ಲಾನ್ ಇದೆ ಸರ್. ಪೋಸ್ಟ್ ರಿಲೀಸ್ ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದ್ರ ಮೇಲೆ. ಓಕೆ ಶೋರ್ ಸರ್. ಅದು ಇವರು ಮಹೇಂದ್ರ ಸರ್ ಸ್ವಲ್ಪ ಅದಕ್ಕೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಸೊ ಮಾಡ್ತೀವಿ. ಥ್ಯಾಂಕ್ ಯು ಸಂಪತ್ ಶಿವಶಂಕರ್ ಅವರೇ. ಕೃತಿ ನಾಣಯ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಸಿನಿಮಾಗೆ ಗ್ರಹಣದ ಒಂದು ಭಾಗ ಇವರು ಕೂಡ. ಕೃತಿ ಅವರ ತಮ್ಮ ಮಾತು. ಸರ್, ನನಗೆ ಸ್ವಲ್ಪ ಹೊಸದಿದು, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ವಂದನೆಗಳು ಅಂತ ಹೇಳೋದು. ಸೊ ದಯವಿಟ್ಟು ಕ್ಷಮಿಸಿ ನಾನು ಏನಾದರೂ ತಪ್ಪು ಮಾತಾಡಿದ್ರೆ. ಸೊ ಅದೇ, ನಾವು ಮೂವರು ಚೈಲ್ಡ್ಹುಡ್ ಫ್ರೆಂಡ್ಸು. ಈ ಸಿನಿಮಾ ಬಗ್ಗೆ ರತನ್ ನನಗೆ, ನಾವಿಬ್ರು ಆರ್ಟ್ ಮಾಡ್ತಿದ್ವಿ. ಸೊ ಆರ್ಟ್ ಮಾಡ್ತಿದ್ದಾಗ ಒಂದ್ಸತಿ ಗಾಡಿಲಿ ಹೋಗ್ತಾ ಹೇಳ್ದ, ಬರೀ ಆಯ್ತಾರ ನಾನೊಂದು ಕತೆ ಓದಿದೆ, ಸಖತ್ತಾಗಿದೆ, ಏನಂತೀಯ ಅಂತ ಅಂದ್ಬಿಟ್ಟು ಅಂತ. ಸರ್ ನನಗೆ ಸಖತ್ತಾಗಿದೆ, ಪೆನ್ಸಿಲು ಯೂನಿಕ್ ಆಗಿದೆ, ಟ್ರೈ ಮಾಡೋಣ ಅಂತ. ಸೊ ಅದಾದ್ಮೇಲೆ ಇವನ್ ಹೇಗೆ ನಮ್ಗೆ ಸಿನಿಮಾ ದುಡ್ಡು ಹಾಕಿದ್ದು ಅಂತ ಅನ್ಸಿದ್ರೆ, ನಾನು ಇವನು ಮತ್ತೆ ನಮ್ಮ ಸಿನಿಮಾಟೋಗ್ರಾಫರು ನನ್ನ ಫ್ರೆಂಡ್ ಒಂದು ಗರಾಜ್ ಅಲ್ಲಿ ಒಂದು ಬೈಕ್ದು ಶೂಟ್ ಮಾಡ್ತಾ ಇದ್ವಿ. ಅಂದ್ರೆ ಒಂದು ಆಡ್ಸ್ ಅಪ್ರೋಚ್ ಮಾಡೋಣ, ನಾವೇ ಇಂಡಿಪೆಂಡೆಂಟ್ ಆಗಿ ಮಾಡೋಣ ಅಂತ. ಅವತ್ತು ಇವನು US ಅಲ್ಲಿದ್ದ, US ಇಂದ ಬಂದಿದ್ದ, ಸುಮ್ಮನೆ ನಮ್ಮ ವರ್ಕ್ ನ ನೋಡ್ತಾ ಇದ್ದ. ಹಂಗೆ ಅಂದ್ರೆ ಲೈಕ್ ನಮ್ ಜೊತೆ ಇರ್ಬೇಕು ಅಂತ ಬಂದ, ಕೂತ್ಕೊಂಡು ವರ್ಕ್ ನೋಡ್ತಾ ಇದ್ದ. ಸೊ ಈ ಸಾ ಹಾನೆಸ್ಟಿ ಟುವರ್ಡ್ಸ್ ದ ವರ್ಕ್. ಸೊ ಅದಾದ್ಮೇಲೆ ಇವನು ವಾಪಸ್ ಹೋಗಾದ್ಮೇಲೆ ಇವನು ಫೋನ್ ಮಾಡಿದ್ದಾನೆ, ಮಗ ನನ್ನ ಹತ್ರ ಒಂದಷ್ಟು ಅಮೌಂಟ್ ಇದೆ, ನೀವು ಸಿನಿಮಾ ಮಾಡ್ತೀರಂದ್ರೆ ಪ್ಲಾನ್ ಮಾಡಿ ಅಂತ. ಸೊ ಇನಿಷಿಯಲಿ ನಾವು ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಚೈಲ್ಡ್ ಇಶ್ಯೂ. ಫಸ್ಟ್ ಅನ್ಕೊಂಡಾಗ ಕತೆ 5 ಲಕ್ಷದಲ್ಲಿ ಮಾಡೋಣ, 4 ಲಕ್ಷದಲ್ಲಿ ಮಾಡೋಣ ಅಂತ ಒಂದು ಥಾಟ್ ಬಂದಿದೆ ಅಮೆಚೂರಿಶ್ ಆಗಿ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ನಾವು ವರ್ಕ್ ಮಾಡ್ತಾ ಆಡ್ಸ್ ಅಲ್ಲಿ ವಿ ಗಾಟ್ ಟು ನೋ ದ ಮ್ಯಾಗ್ನಮ್ ಆಫ್ ಇಟ್. ಸೊ ಅದ್ರ ಪ್ರಕಾರನೇ ಪ್ಲಾನ್ ಮಾಡ್ಕೊಂಡು ಸಿನಿಮಾ ಮಾಡಿದ್ವಿ. ಸೊ ಇದನ್ನು ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದು. ಕೋವಿಡ್ ಟೈಮಲ್ಲಿ ನಿಮ್ಗೆ ಗೊತ್ತು ಹೇಗಿರುತ್ತೆ ಅಂತಂದ್ಬಿಟ್ಟು ಎಲ್ಲಾರ್ಗು ಇನ್ಶೂರೆನ್ಸ್ ಮಾಡಿಸ್ಬೇಕು. ಯಾವಾಗ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಯಾರೋ ಒಬ್ರು ಬಿದ್ದು ಸತ್ತೋಗ್ಬಿಟ್ರು, ಅದು ಕಮಲ್ ಹಾಸನ್ ಅವ್ರದ್ದು ಯಾವುದೋ ಒಂದು ಫಿಲ್ಮ್ದು. ಸೊ ಇನ್ಶೂರೆನ್ಸ್ ಇರಲಿಲ್ಲ ಅಂತೆಲ್ಲ. ಸೊ ವಿ ಪ್ಲಾನ್ ಮಾಡಿ ನಮ್ಮ ಲೈಟ್ ಟೀಮ್ಗೆ, ನಮ್ಮ ಅಸೋಸಿಯೇಟ್ಸ್ಗೆ ಎಲ್ಲರಿಗೂ ಇನ್ಶೂರೆನ್ಸ್ ಮಾಡಿಸಿದ್ವಿ ಸರ್ ನಾವು. ಸೊ ಅದು ಕ್ಯಾರಿ ಆಯ್ತು. 1 year ಅಂತಾನೆ ಇನ್ಶೂರೆನ್ಸ್ ಮಾಡಿಸಿದ್ವಿ. ಲಕ್ಕಿಲಿ ನಾವು ಫಿಲ್ಮ್ ಅದರೊಳಗನೆ ಮುಗಿಸಿದ್ವಿ. ಬೇಸಿಕಲಿ ಇದನ್ನ 44 ದಿನದಲ್ಲಿ ಮುಗಿಸಿದ್ದು, 44 days ಸರ್, ಇನ್ಕ್ಲೂಡಿಂಗ್ ಹ್ಯಾಚ್ ವರ್ಕ್. ಅದನ್ನ ಸಿಕ್ಕಾಪಟ್ಟೆ ಪ್ಲಾನಿಂಗ್ ಮಾಡಿದೆ. ಅಂದ್ರೆ ಲೈಕ್ ಪಾಪ ನಮ್ಮ ಅಸೋಸಿಯೇಟ್ಸ್ ಅಂತೂ ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ಬಿಟ್ಟಿತ್ತು. ಎಲ್ರು ಹೇಗೆ ಅಂದ್ರೆ ಅಲ್ಲಲ್ಲೇ ಮಲ್ಕೊಂಡ್ಬಿಡೋರು. ಕಂಟಿನ್ಯೂಸ್ ಕಾಲ್ ಶೀಟ್. ಲೈಕ್ ಇವಾಗ ನಾವು ಔಟ್ಡೋರ್ ಹೋದಾಗ ನಾವು ಬೆಳಿಗ್ಗೆ 6 ಗಂಟೆಗೆ ಕರಿಬೋದು ಅದನ್ನ. ಸೊ 6 ಗಂಟೆಗೆ ಕರೆದು ರಾತ್ರಿ 1 ಗಂಟೆಗೆ ಮುಗಿಸಿ ತಿರ್ಗಾ ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆಗೆ. ಸೊ ಈ ತರ ಕಂಟಿನ್ಯೂಸ್ ಆಗಿ 10 ದಿನ ಶೂಟಿಂಗ್ ಮಾಡ್ತಿದ್ವಿ ಒಂದೊಂದು ಸ್ಕೆಡ್ಯೂಲ್. ಸೊ ಈ ತರ ಮಾಡಿ ಅವ್ರಿಗೆ ಪಾಪ ಟಾರ್ಚರ್ ಕೊಟ್ಟು ಹಿಂಡಾಕಿ ಅವ್ರ ಕಡೆಯಿಂದನೂ ವರ್ಕ್ ತಗೊಂಡ್ವಿ. ಇವ್ರು ಅದೇ, ಐ ಮೀನ್ ಯಾರಿಗೂ ಏನೋ ಒಂದು ಲಕ್ಸುರಿ ಕೊಟ್ಟಿಲ್ಲ ಸರ್. ಎವ್ರಿಬಡಿ ವರ್ ಲೈಕ್ ಏನ್ ಹೇಳಿ, ಈ ಎಲ್ರೂ ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ವಿ. ಅಂದ್ರೆ ನಾವು ಒಬ್ಬರಿಗೆ 3 star ಹೋಟೆಲ್ ಕೊಡೋದು ಇಲ್ಲ. ಒಂದು ಚೌಲ್ಟ್ರಿ ಬುಕ್ ಮಾಡಿದ್ದೆ, ಆ ಚೌಲ್ಟ್ರಿಲಿ ಬೆಡ್ ಹಾಕ್ದೆ, ಎಲ್ರಿಗೂ ಬ್ಲಾಂಕೆಟ್ ತರ ಕೇಳಿದ್ದೆ ಅವ್ರದ್ದೆ. ಸೊ ಎಲ್ರು ಹಂಗೆ ಮಲ್ಕೊಂಡು ಒಂಥರ ವಿ ವರ್ಕ್ ಆಸ್ ಅ ಫ್ಯಾಮಿಲಿ. ಸೊ ವರ್ಕ್ ಮಾಡಿದೀವಿ.
ಹಾರ್ಡ್ ವರ್ಕ್ ಎಲ್ರಿಗೂ ಕಾಣಿಸಿದೆ ಅಂತ ಅನ್ಕೋತೀನಿ. ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹೋಪ್ಫುಲಿ ನಿಮ್ಮ ಸಹಾಯದಿಂದ ನಾವು ಮೋಸ್ಟ್ಲಿ ಇದನ್ನ ಸಕ್ಸಸ್ಫುಲ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ಸರ್. ದಯವಿಟ್ಟು ಪುಷ್ ಕೊಡಿ. ಆ ಪುಷ್ ನಮ್ಮ ಕಡೆಯಿಂದನೂ ಎಕ್ಸ್ಟ್ರಾ ಪುಷ್ ಇರುತ್ತೆ. ಸೊ ದಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್ ಸರ್. ಈಗ ಅದು ಇವನು ಹೇಳೋದೇ ಬೆಟರ್, ನಾನೇನು ಹೇಳೋದು ಇವನೇನು ಅನ್ನೋದು. Numbers not to be revealed as per the agreement. ಧನ್ಯವಾದಗಳು ಕೃತಿನಾರಾಯಣ ಅವರು. ನಿಮ್ಮ ಅಸೋಸಿಯೇಟ್ಸ್ ಹೆಸರೇನು? ಅಮರ್ ಸತ್ಯಮೂರ್ತಿ, ಚನ್ನಕೇಶವ, ಅನಿರುದ್ಧ ಶ್ರೀವರ್ಧನ್, ಭೂಮಿಕಾ ಶ್ರೀಹರಿ, ದೀಪ್ತಿ, ಶಿಶಿರ್ ಜಾಫರ್, ಪ್ರಜ್ವಲ್, ಟೋನಿ. ಓಕೆ, ಥ್ಯಾಂಕ್ ಯು ಆಲ್ ದ ಅಸೋಸಿಯೇಟ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಕೃತಿ ಅವರೇ. ಸೊ ಸಂಜಯ್ ಅವರ ಹತ್ರ ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನನಗೆ ಒಗ್ಗುವಂತ ಪಾತ್ರ ಅಲ್ಲ, ಅದನ್ನು ಒಗ್ಸಿದ್ರು ಅಷ್ಟೇ. ನಾನಿರೋ ಅಟೈರ್ಗೆ ಅದು ಒಗ್ಗುವಂಥದ್ದಲ್ಲ. ಆದ್ರೆ ಬಟ್ ಇದಕ್ಕೆ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡೋದು. ನಾವು ಸಿನಿಮಾ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾವು ತುಂಬಾನೇ ರಿಹರ್ಸಲ್ಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದಕ್ಕೊಂದು ಎಲ್ರು ಸಾಥ್ ಕೊಟ್ರು, ಸಪೋರ್ಟ್ ಮಾಡಿದ್ರು. ಅದರಿಂದಾಗಿ ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು, ಮತ್ತೆ ಡೈರೆಕ್ಟರ್ ಆಗಿರ್ಬೋದು, ಕೋ ಡೈರೆಕ್ಟರ್ಸ್ ಆಗಿರ್ಬೋದು, ಇವರೆಲ್ಲ ಸಾಥ್ ಕೊಟ್ಟಿದ್ದಕ್ಕೇನೆ ಅದು ಇವ್ರು PG ದಡಿ ಹೇಳ್ದಂಗೆ ಅದು ಒಂದು 10 days ನಾವೇನ್ ಶೆಡ್ಯೂಲ್ ಮಾಡ್ಕೊಂಡು ಹೋಗಿದ್ವಿ, ಆ 10 days ಅಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಯ್ತು. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗಿರೋದು, ನಾವು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದಿದ್ರೆ. ಸರ್ ಅದ್ ನನ್ಗೆ ಕನ್ಫ್ಯೂಷನ್. ಒಂದು ಹಿಪ್ಪಿ ಕ್ಯಾರೆಕ್ಟರ್ಸ್ ಅಂತ ಇದ್ದಿದ್ದು. ಹಾ ಹೌದೌದು, ತುಂಬಾನೇ. ಅದಕ್ಕೂ ಮುಂಚೆ ಆಕ್ಚುಲಿ ಬೇರೆ ತರ ಇತ್ತು ಗೆಟಪ್. ಅದು ಸೆಟ್ ಆಗಲ್ಲ ಅಂದ್ಬಿಟ್ಟು ಒಂದು ಈ ರೇಂಜ್ ಅಲ್ಲಿ ಗೆಟಪ್ ಮಾಡಿದ್ರು. ಹಾ ಸರ್, ಇವಾಗ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದೇನಾ? ನಾನು ಒಂಥರ ಇವಾಗ ಹೋಗ್ಬಿಟ್ಟು ಹಳ್ಳಿಗಳಲ್ಲಿ ಅಲ್ಲಿರೋ ಆ ನೇಚರ್ ಆಗಿರ್ಬೋದು, ಅಲ್ಲಿರೋ ಇದನ್ನ ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತೇನೆ. ನೇಟಿವಿಟಿ ಎಲ್ಲ. ಅಲ್ಲಿ ನನಗೊಂದು ಹುಡುಗಿ ಸಿಗ್ತಾಳೆ, ಅವಳು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತಾಳೆ. ಸೊ ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಖಂಡಿತ ಸಿಗುತ್ತೆ ಅಂತ ಅನ್ಕೊಂಡಿದ್ ನೀವೆಲ್ಲ ಸಪೋರ್ಟ್ ಮಾಡೋದ ಸರ್. ನಂದಿದು 5ನೇ ಸಿನಿಮಾ. ಇಲ್ಲ, ಏನಾದ್ರು ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತೇನೆ. ಪ್ರಶ್ನೋತ್ತರ ಮುಗಿದಿದೆ. ಥ್ಯಾಂಕ್ ಯು ಸಂಜಯ್ ಅವರೇ, ಧನ್ಯವಾದ. ನಮಸ್ಕಾರ. ಚೈಲ್ಡ್ ಆರ್ಟಿಸ್ಟ್ ಅಲ್ಲ, ಇವಾಗ ಸದ್ಯಕ್ಕೆ ಬೆಳೆದ್ಬಿಟ್ಟಿದ್ದೀನಿ. ನನಗೆ ಈ ಸಿನಿಮಾ ಬಂದು ನನಗೆ 2019 ಇಂದ ಆ ಜರ್ನಿಲಿ ಇದ್ದೀನಿ. ಸೊ 2019ರಲ್ಲಿ ನಂಗೆ ರತನ್ ಸರ್ ಬಂದು ಕತೆ ಹೇಳಿದ್ರು. ಅವಾಗ ರಿಹರ್ಸಲ್ಸ್ ಅದು ಇದು ಅಂತ ಕರ್ಕೊಂಡು ಹೋಗ್ತಾರೆ. ಬಟ್ ಇನ್ನೇನ್ ಮಾರ್ಚ್ ಏಪ್ರಿಲ್ ಶೂಟ್ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಕೋವಿಡ್ ಬಂದು ಲಾಕ್ಡೌನ್ ಆಯ್ತು. ಇನ್ಫ್ಯಾಕ್ಟ್ ಆ ಲಾಕ್ಡೌನ್ ಅಲ್ಲೂ ಗೂಗಲ್ ಝೂಮ್ ಮೀಟ್ ಅಲ್ಲಿ ಅಂದ್ರೆ ನನ್ ಕತೆ ಬಂದು ಹವ್ಯಕ ಕನ್ನಡದಲ್ಲಿರೋದು. ಇಟ್ಸ್ ಸಿಂಪಲ್ ಆಗಿಲ್ಲ. ಸೊ ತುಂಬಾ ಪ್ರಾಕ್ಟೀಸ್ ಮಾಡೋದಾಗ್ಲಿ, ರಿಹರ್ಸ್ ಮಾಡೋದು ತುಂಬಾ ಆಯ್ತು. ರಿಹರ್ಸಲ್ಗಂತೂ ತುಂಬಾ ಟೈಮ್ ಕೊಟ್ಟಿದ್ವಿ. ಮಾರ್ಚ್ ಇಂದ ನವೆಂಬರ್ ವರೆಗೂ ತುಂಬಾ ರಿಹರ್ಸಲ್ಸ್ ಮಾಡಿದ್ವಿ. ಲಾಕ್ಡೌನ್ ಅಲ್ಲಿ ಝೂಮ್ ಮೀಟ್ ಅಲ್ಲಿ ಆಗ್ಲಿ, ಮತ್ತೆ ಒಂದು ಲೊಕೇಶನ್ಗೆ ಹೋಗಿ ನಾವು ಎಲ್ಲಾ ಆಕ್ಟರ್ಸ್ ಗಳು ಸೇರಿ ರಿಹರ್ಸಲ್ ಮಾಡಿ, ಏನಕ್ಕಂದ್ರೆ ಬಜೆಟ್ ಕಮ್ಮಿ ಇದ್ದಿದ್ದರಿಂದ ನಾವು ಬೇಗ ಟೇಕ್ಸ್ ಮಾಡ್ಬೇಕಿತ್ತು. ಸೊ ತುಂಬಾ ಟೈಮ್ ಇರಲಿಲ್ಲ ಆನ್ ಸ್ಪಾಟ್ ಹೋಗಿ ಮಾಡೋಕೆ. ಸೊ ರಿಹರ್ಸಲ್ ತುಂಬಾ ಇಂಪಾರ್ಟೆಂಟ್ ಇತ್ತು. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಆಲ್ಮೋಸ್ಟ್ ಈ ಟೀಮ್ ಜೊತೆ 5 years ಇಂದ ವರ್ಕ್ ಮಾಡ್ತಿದ್ದೀನಿ. ಇವ್ರದೇ ಬ್ಯಾನರ್ ಅಲ್ಲಿ ಇನ್ನೊಂದ್ ಸಿನಿಮಾ ಅನ್ಶು ಅಂತ ಬಂದಿತ್ತು, ಅದರಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಸೊ ಈ ಸಿನಿಮಾ ಜೊತೆ ನನಗೆ ಆಲ್ಮೋಸ್ಟ್ ಈ ಸಿನಿಮಾ ಟೀಮ್ ಜೊತೆ 6 ವರ್ಷದಿಂದ ನನಗೆ ಪರಿಚಯ. ಮತ್ತೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ರವೀಶಾ ಅಂತ. ಅವನೊಬ್ಬ ಸಣ್ಣ ಹುಡುಗ. ಈ ಕತೆ ಬಂದು 2000 ಟೈಮ್ ಲೈನ್ ಅಲ್ಲಿ ಆಗಂತ ಕತೆ. ಸೊ ಈ ಆಲ್ರೆಡಿ ಈ ಸಿನಿಮಾನ ನಾವು ಎಷ್ಟೊಂದು ಹಳ್ಳಿಗಳಲ್ಲಿ 3 ಹಳ್ಳಿಗಳಲ್ಲಿ ಸ್ಕ್ರೀನಿಂಗ್ ಮಾಡಿದೀವಿ. ಅಲ್ಲಿ ನಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇನ್ಫ್ಯಾಕ್ಟ್ ಎಷ್ಟೊಂದ್ ಜನ ಮಕ್ಕಳು ತುಂಬಾ ಕೊನೆವರೆಗೂ 2.5 ಗಂಟೆ ಇಂಟ್ರೆಸ್ಟಿಂಗ್ ಆಗಿ ನೋಡಿದ್ದಾರೆ. ಸೊ ಅದರಿಂದ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು, ಈ ಫಿಲಮ್ ನಿಜವಾಗ್ಲೂ ಜನ ನೋಡಿದ್ರೆ ನಿಜವಾಗ್ಲೂ ಒಂದು ಲೆವೆಲ್ ಕರ್ಕೊಂಡು ಹೋಗ್ತಾರೆ ಅಂತ.
ಸೊ ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದ್ ಕೈಯಲ್ಲಿ ಹಿಂಗ್ ಇಟ್ಕೊಂಡ್ರೆ ಚಪ್ಪಾಳೆ ಆಗಲ್ಲ, ಇನ್ನೊಂದ್ ಕೈಯಿಂದ ಹೊಡೆದ್ರೆ ಚಪ್ಪಾಳೆ ಆಗೋದು. ಸೊ ಒಂದ್ ಕೈ ಸಿನಿಮಾ, ಇನ್ನೊಂದ್ ಕೈ ಜನ, ಎರಡು ತಟ್ಟಿದ್ರೆ ಸೂಪರ್ ಹಿಟ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಥಮ್. ನೋಡಿ 5 ವರ್ಷದ ಹಿಂದೆ ಆಗಿರೋ ಮಾತಾಡಕ್ ಬರ್ತಿರ್ಲಿಲ್ಲೇನೋ. ಸೂಪರ್. ಮತ್ತೆ ಇನ್ನೊಂದು, ನಾನು ಫಸ್ಟ್ ಅಲ್ಲಿ ಅಮರ್ ಅನಿಗೆಲ್ಲ ಸಾರಿ ಕೇಳಕ್ ಇಷ್ಟಪಡ್ತೀನಿ. ಏನಕ್ಕಂದ್ರೆ ಶೂಟಿಂಗ್ ಟೈಮಲ್ಲಿ ನಾನು ಕೆಲವು ಸೀನಲ್ಲಿ ತುಂಬಾ ಟೇಕ್ಗಳು ಮಾಡ್ಬಿಟ್ಟಿದ್ದೀನಿ. ಸೊ ಅದೊಂದೇ. ಸೊ ಸೀಸ್ ಕಟ್ಟಿ 2 ಅಲ್ಲಿ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿ. ಹಾ, ಓಕೆ. ಥ್ಯಾಂಕ್ ಯು ಪ್ರಥಮ್. ಮಾನ್ವಿ, ಸಿನಿಮಾದಲ್ಲಿ ಓಕೆ ಇಲ್ಲ 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 ನಾನೇ ಇಲ್ಲ. ಅಲ್ಲ ಸರ್, ಗಂಡಸ್ರಿಗೆ ಗಡ್ಡ ಮೀಸ ಬರೋದಲ್ಲ ಸರ್. ಇಲ್ಲ, ಅವ್ರು 8ನೇ ಕ್ಲಾಸ್ ಅಲ್ಲಿ ಇದ್ರಂತಾಗ ಶೂಟ್ ಮಾಡಿದಾಗ ನನ್ಗೆ 13 ವರ್ಷ. ಚಾಟ್ ಜಿಪಿಟಿ ಒಂಚೂರು ನೋಡ್ಕೋಬೇಡಿ ಸರ್ ಹೆಂಗ್ ಕಾಣ್ತಾರಂತ. ಅವ್ರು ಹೋಗಲ್ಲ ಬಿಡಿ ಸರ್. ಥ್ಯಾಂಕ್ ಯು ಪ್ರಥಮ್. ಮಾನ್ವಿ, ಸಿನಿಮಾದಲ್ಲಿ ಹೆಸರು ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಫಸ್ಟ್ ನಾನು ಕೇಳ್ಕೊತೀನಿ. ಬಿಕಾಸ್ ಒಳ್ಳೆ ತಂಡ, ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದಾರೆ. ಅಂದ್ರೆ ವರ್ಕ್ ಮಾಡ್ಬೇಕಾದ್ರೂ ಲೈಕ್ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದ್ರೆ, ಫಸ್ಟ್ ಆಫ್ ಆಲ್ ಎಲ್ರದ್ದು ಒಂದು ಒಳ್ಳೆ ಸೇಫ್ ಎನ್ವೈರನ್ಮೆಂಟ್ ಇತ್ತು. ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು. ನಾವ್ ಅವಾಗ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ಅವಾಗ. ಸೊ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಲೇಟ್ ನೈಟ್ ಶೂಟ್ಸ್ ಆದ್ರೂ, ಲೈಕ್ ಲೇಟ್ ನೈಟ್ ಅಂದ್ರೆ ಆಬ್ವಿಯಸ್ಲಿ ಪೇರೆಂಟ್ಸ್ ಎಲ್ಲ ಲೈಕ್ ದೇಲ್ ಬಿ ವರಿ. ಸೊ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬಾ ರಿಹರ್ಸಲ್ಸ್ ಮಾಡ್ತಿದ್ದಾರೆ. ಆ 7 minute ಸಾಂಗ್ ಅದೇನಂದ್ರು ನನಗೆ ಆಲ್ಮೋಸ್ಟ್ 2 months ಬ್ಯಾಕ್ ಅವ್ರ ಮಂತ್ ಬ್ಯಾಕ್ ಕಳ್ಸಿದ್ರು. ಯಾವಾಗ್ಲೂ ರಿವೈಸ್ ಲೈಕ್ ನಾನು ಹೇಳ್ತಾನೆ ಇರ್ಬೇಕಾಯ್ತು. ಪ್ರತಿ ಸಲ ಬಂದಾಗ ಕೇಳ್ತಾ ಇದ್ರು ಹಾಡ್ ಹೇಳು ಅಂತ. ಲೈಕ್ ಅಷ್ಟು ರಿವೈಸ್ ಮಾಡ್ಬೇಕಿತ್ತು ನಾನು. ಅಂಡ್ ಆಲ್ಸೋ ಕೋವಿಡ್ ಬಂದ್ಮೇಲೆ ನಮ್ಗೆ ಆನ್ಲೈನ್ ಸೆಷನ್ಸ್ ಆಗ್ಲಿ ಅಥವಾ ನಾವು ಪ್ರೋಟೋಕಾಲ್ಸ್ ಇಂದಾನೆ ಒಂದು ಸೆಂಟರ್ಗೆ ಹೋಗಿ ನಾವೆಲ್ಲ ರಿಹರ್ಸಲ್ಸ್ ಮಾಡ್ತಾ ಇದ್ವಿ. ಸೊ ಇದು ಟೋಟಲ್ ಟೀಮ್ ಎಫರ್ಟ್ ಸಿನಿಮಾ. ಆಮೇಲೆ ನನ್ನ ಪಾತ್ರದ ಬಗ್ಗೆ ಹೇಳೋದಿದ್ರೆ, ಹೆಸರಿಲ್ಲ ಪಾತ್ರಕ್ಕೆ. ಹೇಗೆ ಹೆಸರು ಬರುತ್ತೆ ಇವಾಗ, ಒಂದು ಪೆನ್ಸಿಲ್ ಆಗ್ಲಿ, ಅದು ಯಾವ ಕಂಪ್ನಿ ಆದ್ರೂ ಆಗ್ಲಿ, ಬೀಟ್ ಅಪ್ಸರ ಅಥವಾ ಒಂದು ಕ್ಯಾಮ್ಲಿನ್ ಅಂತ ಏನಾದ್ರು ಆದ್ರೂ ಅದ್ರ ಒಳಗಿರೋ ಲೆಡ್ ಇಂಪಾರ್ಟೆಂಟ್. ನೀವ್ ಯಾವ್ದು ಪೆನ್ಸಿಲ್ ಬಳಸ್ತೀರಾ ಅದು ಇಂಪಾರ್ಟೆಂಟ್ ಆಗಲ್ಲ. ಸೊ ಆ ಲೆಡ್ ಇಂಪಾರ್ಟೆಂಟ್ ಅನ್ನೋದನ್ನ ನನ್ನ ಸ್ಟೋರಿಯಲ್ಲಿ ಒಂದು ಟ್ಯಾಲೆಂಟ್ ಇಂಪಾರ್ಟೆಂಟ್. ನೀನ್ ಹೆಸರು ಯಾವ್ದಾದ್ರು ಆಗ್ಲಿ, ಬಟ್ ಟ್ಯಾಲೆಂಟ್ ಇಂದ ನಿಂಗೆ ಒಂದು ಹೆಸರು ಬರ್ಬೇಕು, ಒಂದು ಹೆಸರು ಗಳಿಸ್ಬೇಕು ಅನ್ನೋದನ್ನ ಈ ಕತೆ ಮೂಲಕ ತೋರ್ಸ್ಕೊಟ್ಟಿದ್ದಾರೆ. ಈಗ ನಾವೇ ಮಕ್ಳಾದ್ರೂ ಒಂದು ಶಾರ್ಪ್ನರ್, ಎರೇಸರ್ ಎಲ್ಲ ಯೂಸ್ ಮಾಡ್ತಾನೆ ಇರ್ತೀವಿ. ಬಟ್ ಈ ತರ ಒಂದು ಆಬ್ಜೆಕ್ಟ್ಸ್ ಇಂದ ಹೇಗೆ ಒಂದು ಇವರೇ ಕತೆ ಸೃಷ್ಟಿಸಿದ್ದಾರೆ. ಸೊ ಯೂಸ್ ಮಾಡುವಂತ ಒಂದು ಆಬ್ಜೆಕ್ಟ್ಸ್ ಇಂದ ಸೊ ಒಂದು ಒಳ್ಳೆ ಕತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲ ಸರ್, ನಾನೊಂದು ಆರ್ಟ್ ಫಿಲ್ಮ್ ಮಾಡಿದ್ದೆ MD ಕೌಶಿಕ್ ಅವ್ರದ್ದು, ಮುತ್ತಿನ ಪಲ್ಲಕ್ಕಿ ಅಂತ. ಆಮೇಲೆ ಒಂದು 2 ಸೀರಿಯಲ್ಸ್ ಮಾಡಿದ್ದೀನಿ. ಗೊತ್ತಿದೆ. ನಾನ್ ಹಾಡಿಲ್ಲ ಸರ್, ನಾನು ಲಿರಿಕ್ಸ್ ಹೇಳ್ಬೋದು. ಅನುಪಮ, ಅನನ್ಯ, ಬೆರಗಿನ ವಿಸ್ಮಯ, ಈ ಜಗವು ಅಂತ ಸ್ಟಾರ್ಟ್. ವಾಯ್ಸ್ ಸ್ಟ್ರಾಂಗ್. ಥ್ಯಾಂಕ್ ಯು ಮಾನ್ವಿ, ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ಸೊ ಅನುಷ್ಕಾ, ಟ್ರೇಲರ್ ಅಲ್ಲಿ ಒಂದು ಪಾಸಿಂಗ್ ಪಾತ್ರದಲ್ಲಿ ಕಾಣಿಸ್ಕೊಡ್ತೀರಾ, ಹಳ್ಳಿ ಪಾತ್ರದಲ್ಲಿ. ಸೀಸ್ ಕಡ್ಡಿ ಬಗ್ಗೆ ತಮ್ಮ ಮಾತು. ಸೊ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ಮೂವಿ ನಾನು ಮಾಡ್ಬೇಕಾದ್ರೆ ಆಕ್ಚುಲಾಗಿ ನಾನಿದೆ 5th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ನಾನು ಫಸ್ಟ್ ರಿಹರ್ಸಲ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇ ನನ್ನ ರತನ್ ಸರ್ ಥ್ಯಾಂಕ್ ಯು ಹೇಳಬೇಕು. ನನ್ನ ಕತೆ ಇರೋದು ತುಮಕೂರು ಆಕ್ಸೆಂಟ್ ಅಲ್ಲಿ. ಸೊ ನಾನು ಪ್ರತಿ ಸಲ ಆಕ್ಸೆಂಟ್ ತಪ್ಪು ಮಾಡಿದಾಗ್ಲೂ ಅಷ್ಟೇ ಪೇಷನ್ಸ್ ಇಂದ ಸರ್ ನನ್ನ ತಿದ್ದಿದ್ದಾರೆ. ಯಾವತ್ತು ಕೋಪ ಮಾಡ್ಕೊಂಡು ಬೈದಿಲ್ಲ. ಸೊ ಅದಕ್ಕೆ ನನಗೆ ಆಕ್ಸೆಂಟ್ ಅಷ್ಟು ಕಾನ್ಫಿಡೆಂಟ್ ಆಗಿ ನಾನು ಬಿಲ್ಡಪ್ ಮಾಡೋಕ್ಕಾಗಿದ್ದು. ಆ್ಯಂಡ್ ಇದು ನನ್ನ ಮೊದಲನೇ ಚಿತ್ರ ಆಗಿರೋದ್ರಿಂದ ಶೂಟಿಂಗ್ ಟೈಮಲ್ಲಿ ನಾನು ಸ್ವಲ್ಪ ನರ್ವಸ್ ಆಗ್ತಿದ್ದೆ. ಬಟ್ ನಾನು ಇಡೀ ಮೇಜರ್ ಶೂಟಿಂಗ್ ಇದ್ದಿದ್ದು ಸಂಜಯ್ ಅಣ್ಣ ಜೊತೆ. ಆ್ಯಂಡ್ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಯಾವಾಗಲೂ ನಗ್ಸ್ಕೊಂಡು ಜೋಕ್ಸ್ ಮಾಡಿಕೊಂಡು ತುಂಬ ಸಪೋರ್ಟಿವ್ ಆಗಿ ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ಇಡೀ ಟೀಮ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿತ್ತು. ನಾವು ರಾತ್ರಿ ಎಷ್ಟೇ ಲೇಟ್ ನೈಟ್ ಶೂಟ್ಸ್ ಮಾಡಿದ್ರು ಬೆಳಗ್ಗೆ ಬೇಗ ಇಡಬೇಕು ಅಂದರೆ ಎಲ್ಲರೂ ಅದೇ ಎನರ್ಜಿಯಿಂದ ಶೂಟಿಂಗಿಗೆ ಹೋಗ್ತಾ ಇದ್ರು. ಅವ್ರನ್ನ ನೋಡಿದಾಗ ನನಗೂ ಅನ್ಸೋದು ಇವರೆಲ್ಲ ಇಷ್ಟು ಚೆನ್ನಾಗಿ ಎನರ್ಜಿ ಇದೆ ಅಂದರೆ ನಾನು ನನ್ನ ಎಫರ್ಟ್ಸ್ ಹಾಕಬೇಕು ಅಂತ. ಸೊ ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಹಾರ್ಡ್ ವರ್ಕ್ ವಿಲ್ ಡೆಫಿನೆಟ್ಲಿ ಪೇ ಆಫ್. ತಮ್ಮೆಲ್ಲರೂ ಆಶೀರ್ವಾದ ಇರಬೇಕು. ಥ್ಯಾಂಕ್ ಯು.
ನಾನು ಇವಾಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀನಿ. ನಂದು PU ಮುಗೀತು ಸರ್. ನೆಕ್ಸ್ಟ್ ಮೆಡಿಕಲ್ ಟ್ರೈ ಮಾಡ್ತಿದ್ದಾರಂತೆ. ನಾನು ನೆಕ್ಸ್ಟ್ ಮೆಡಿಕಲ್. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಅನುಷ್ಕಾ. ಸೊ ಶ್ರೇಷ್ಠ ಹತ್ರ ಹೋಗೋಣ. ಮಾಧ್ಯಮ ಮಿತ್ರರಿಗೆ ಮತ್ತೆ ಸಿನಿಮಾ ಗಣ್ಯರಿಗೆ, ಈ ಸಿನಿಮಾದಲ್ಲಿ ನಂದೊಂದು ವಿಶೇಷ ಪಾತ್ರ ಇದೆ. ನನಗೆ ಪರ್ಸನಲ್ ಆಗಿ ನನಗೆ ಯಾವ ತರ ಕ್ಯಾರೆಕ್ಟರ್ ಬೇಕು ಅಂತ ನಾನು ಯೋಚನೆ ಮಾಡಿದಾಗ ಈ ಅದೊಂದು ಹೀರೋ ಕ್ಯಾರೆಕ್ಟರ್ ಆಗಿರ್ಬೋದು ಅದೆಲ್ಲ ನನಗಷ್ಟು ನನಗಷ್ಟು ಇಷ್ಟ ಆಗಲ್ಲ. ಈ ತರ ಯಾವ್ದೋ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್, ಒಂದು ಹುಚ್ಚನ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಒಂದು ಭಿಕ್ಷುಕನ್ ಕ್ಯಾರೆಕ್ಟರ್ ಆಗಿರ್ಬೋದು, ಆ ತರದ್ರಲ್ಲಿ ನನಗೆ ಜಾಸ್ತಿ ಆಸಕ್ತಿ ಜಾಸ್ತಿ. ಸೊ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಏನು ಅಂತ ರತನ್ನ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ತುಂಬಾ ಇಷ್ಟ ಆಯ್ತು. ಒಂದು ಮುಸ್ಲಿಂ ಕ್ಯಾರೆಕ್ಟರ್ ತೌಫಿಕ್ ಅಂತ, ಒಂದು ಮುಸ್ಲಿಂ ಕ್ಯಾರೆಕ್ಟರ್, ಒಬ್ಬ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋ ಹುಡುಗ, ತುಂಬಾ ಬಡವ ಫ್ಯಾಮಿಲಿಯಿಂದ ಬಂದಿರೋ ಹುಡುಗ. ಸೊ ಈ ತರ ಕ್ಯಾರೆಕ್ಟರ್ಗೆ ಆಕ್ಟಿಂಗ್ ಅಲ್ಲಿ ತುಂಬಾ ಸ್ಕೋಪ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಂಗೆ ಈ ಪಾತ್ರದ ಮೇಲೆ ನಂಗೆ ತುಂಬಾ ಅಟ್ಯಾಚ್ ಆಗಿದ್ದೀನಿ ಈ ಪಾತ್ರಕ್ಕೆ. ಮತ್ತೆ ಶೂಟಿಂಗ್ ಪ್ರೋಸೆಸ್ ವಾಸ್ ವೆರಿ ನೈಸ್. ನನ್ಗೆ ಮೊದಲೇ ಮಾಡಿರೋ ಸಿನಿಮಾಗಳಲ್ಲಾಗ್ಲಿ ಇದ್ರಲ್ಲಾಗ್ಲಿ ತುಂಬಾ ಡಿಫರೆನ್ಸ್ ಕಾಣಿಸಿದೆ. ಅಂದ್ರೆ ರತನ್ ಅಣ್ಣ ಆಗಿರ್ಬೋದು, ನಾನು ರತನ್ ಅಣ್ಣ ಅಂತೀನಿ, ಸರ್ ಅನ್ನಲ್ಲ. ಸೊ ಆತರ ಒಂದ್ ಬಾಂಡ್ ಕ್ರಿಯೇಟ್ ಮಾಡಿದ್ರು ಅವ್ರೆ. ಒಂದ್ ತುಂಬಾ ಫ್ಯಾಮಿಲಿ ತರ ಇತ್ತು. ಅವ್ರ ಡೈರೆಕ್ಟರ್ ಮಹೇಂದ್ರ ಅಣ್ಣ ಒಬ್ರು ರೈಟರ್ ಕಥೆಯಲ್ಲಿ ಅಂತ ಅನ್ಸ್ಲಿಲ್ಲ ನನಗೆ. ಮತ್ತೆ ಶೂಟ್ ಅಲ್ಲೂ ಕೂಡ ನನ್ನ ಕೋ ಆರ್ಟಿಸ್ಟ್ ರತನ್ ಅಣ್ಣ ಇವರು ಮಹೇಂದ್ರ ಅಣ್ಣ ಆಗಿರೋದ್ರಿಂದ ಅದ್ರ ಮಜಾನೇ ಬೇರೆ ಇತ್ತು. ಅವರು ಕಲಿಯೋದು ತುಂಬಾ ಇತ್ತು. ಕಲಿಯೋದು ಅಂದ್ರೆ ಇವಾಗ ಯಾವ್ದೋ ಒಂದ್ ಸೀನ್ ಅಲ್ಲಿ ಯಾವ್ದೋ ಒಂದ್ ಬಿಟ್ ಡೈಲಾಗ್ ಇಷ್ಟ ಆಗ್ತಲ್ಲ ಅಂತಂದ್ರೆ 2 ನಿಮಿಷದಲ್ಲಿ ಹೊಸ ಡೈಲಾಗ್ ತಂದು ಬಿಟ್ಟಿರೋರು ಮಹೇಂದ್ರ ಅಣ್ಣ. ಅದು ಮತ್ತೆ ರೀರೈಟು ಆಗ್ತಾ ಇರಲ್ಲ, ಅಲ್ಲೇ ಡನ್, ಅದೇ ಫಿಕ್ಸ್, ಅದನ್ನೇ ಶೂಟ್ ಮಾಡ್ತಾ ಇದ್ವಿ. ಸೊ ನನ್ ಕಲಿಯುವಂತದ್ದು ತುಂಬಾ ಇತ್ತು. ಮತ್ತೆ ಇದನ್ನ ಶೂಟ್ ಮಾಡಿದ್ದು ಬ್ಯಾಲ್ಯ ಹಳ್ಳಿಯಲ್ಲಿ. ಸೊ ಅಲ್ಲೂ ಕೂಡ ಕಲಿಯುವಂತದ್ದು ತುಂಬಾ ಇತ್ತು. ಅಂದ್ರೆ ಯಾವ್ದೇ ಒಂದು ಕ್ಲೋಸ್ ಎನ್ವೈರನ್ಮೆಂಟ್ ಅಲ್ಲಿ ಶೂಟ್ ತುಂಬಾ ಕಡಿಮೆ ಮಾಡಿದ್ದು. ಒಂದ್ ಗ್ಯಾರೇಜ್ ಅಲ್ಲಿ, ಒಂದ್ ಹಳ್ಳಿಯಲ್ಲಿ, ಅದೊಂದ್ ಬೆಟ್ಟದ ಮೇಲೆ ಜನರುಗಳ ಮಧ್ಯದಲ್ಲಿ ಇದ್ಕೊಂಡು ಶೂಟ್ ಮಾಡಿದ್ರಿಂದ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್, ನನಗೆ ತುಂಬಾ ಕಲಿಯೋದಕ್ಕೆ ಸಿಕ್ತು. ಮತ್ತೆ ಇದರಲ್ಲಿ ನನ್ನ ಭಾಷೆ ಉತ್ತರ ಕರ್ನಾಟಕ ಭಾಷೆ ಇದೆ. ನಾನ್ ಬೇಸಿಕ್ಲಿ ಒಬ್ಬ ರಂಗಭೂಮಿ ಕಲಾವಿದ. ಮೈಸೂರಲ್ಲಿ ಮಂಡ್ಯ ರಮೇಶ್ವರದ ನಟನ ಅಂತ ಒಂದು ರಂಗ ಸಂಸ್ಥೆ ಇದೆ. ಅಲ್ಲಿ ನಾನು 15 ವರ್ಷದಿಂದ ರಂಗಾಭ್ಯಾಸ ಮಾಡ್ಕೊಂಡು ಬಂದೀನಿ. ಸೊ ಅಲ್ಲಿ ನಮಗೆ ಮಂಗಳೂರು ಭಾಷೆ, ಹವ್ಯಕ ಭಾಷೆ, ಉತ್ತರ ಕರ್ನಾಟಕ, ಚಾಮರಾಜನಗರದ ಶೇಡ್ಸ್ ಎಲ್ಲಾ ತರದ ಪಾತ್ರನೂ ಮಾಡಿರೋದ್ರಿಂದ ಈ ಉತ್ತರ ಕರ್ನಾಟಕದ ಪಾತ್ರ ಮಾಡ್ಲಿಕ್ಕೆ ನನಗೇನು ಕಷ್ಟ ಆಗ್ಲಿಲ್ಲ. ಮತ್ತೆ ಅದ್ರ ಜೊತೆಗೆ ನಾನು ಬೇಸಿಕ್ಲಿ ಹುಬ್ಬಳ್ಳಿ ನನ್ನ ನೇಟಿವ್. ಸೊ ಹಾಗಾಗಿದ್ರಿಂದ 2 ಕೂಡ್ ಬಂತು. ಸೊ ಚೆನ್ನಾಗಿ ಬಂದಿದೆ. ಮತ್ತೆ ಸಿನಿಮಾ ಇವಾಗ ಜನ ಥಿಯೇಟ್ರಿಗೆ ಬಂದು ನೋಡೋದಂತೂ ತುಂಬಾ ಕಡಿಮೆ ಆಗಿದೆ. ಸೊ ನಾವಾಗಿ ಅವ್ರನ್ನ ಎಳೆದು ಕರ್ಕೊಂಡು ಬಂದು ಕೂರಿಸ್ಬೇಕು. ಸೊ ಮುಂದೆ ಮಾಡುವಂತ ಕೆಲಸ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಖಂಡಿತವಾಗ್ಲೂ ಮಾಡ್ತೀನಿ ಸರ್. ನಾನು ಕಾಲೇಜಲ್ಲಿ ಇರೋದ್ರಿಂದ ಕರ್ಕೊಂಡು ಬರ್ತೀನಿ. ಶ್ರೇಷ್ಠ, ಥ್ಯಾಂಕ್ ಯು. ಶ್ರೇಷ್ಠವಾಗಿರ್ಲಿ ಸಿನಿಮಾ ಬದುಕು, ಪ್ಲೀಸ್. ಸೊ ಇದು 5 ಕಥೆ ಇರೋದು. 5 ಅಂದ್ರೆ ಹವ್ಯಕ ಡೈಲೆಕ್ಟ್ ಅವರು ಆ ಕಮ್ಯುನಿಟಿ ಇದ್ರು ನಾವೊಂದು ಊರ್ನ ಹವ್ಯಕ, ಎಲ್ಲರೂ ಊರಲ್ಲಿ ಹವ್ಯಕ ಮಾತಾಡ್ತಾರೆ ಅಂತ ಆ ತರ ಒಂದು ಕ್ರಿಯೇಟಿವ್ ಲಿಬರ್ಟಿ ತಗೊಂಡ್ ಮಾಡಿದ್ವಿ. ಇನ್ನೊಂದು ನಾರ್ತ್ ಕರ್ನಾಟಕ, ಆಮೇಲೆ ಒಂದು ತುಮಕೂರ್ದು. ನಾವು ಅಂದ್ರೆ ಹಳ್ಳಿ ಅಂದಿದ ತಕ್ಷಣ ಈ ಮಂಡ್ಯ ಟೋನ್ ಇರುತ್ತೆ ಅಂತ ಅನ್ಕೋತಾರೆ, ಬಟ್ ಆದ್ರೆ ನಾವು ತುಮಕೂರ್ದೇನೆ ಇಟ್ಕೊಂಡಿದೀವಿ ಅಥೆಂಟಿಕ್ ಆಗಿ. ಅದಕ್ಕೆ ಒಬ್ರು ಅಲ್ಲೇ ತುಮಕೂರಲ್ಲಿರೋ ಒಂದು ಸ್ಕೂಲ್ ಟೀಚರ್ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರು. ನಾವಿಲ್ಲಿ ಬರ್ದಿದ್ದ ಡೈಲಾಗ್ನ ಹವ್ಯಕನ ಟ್ರಾನ್ಸ್ಲೇಟ್ ಮಾಡಿದ್ದು ವಿಶ್ವಜಿತ್ ರಾವ್ ಅಂತ ಇದಾರಲ್ಲ DOP, ಅವರು ಹವ್ಯಕ ಟ್ರಾನ್ಸ್ಲೇಟ್ ಮಾಡ್ಕೊಟ್ಟಿದ್ದು ನಮಗೆ. ಸೊ ಆಮೇಲೆ ಇನ್ನೊಂದು ನಮ್ದು ಬೆಂಗಳೂರು ಈಗಿಂದು. ಸೊ 2-3 ಕಥೆನ ನಾವು ಡೇಟ್ ಬ್ಯಾಕ್ ಕೂಡ ಮಾಡಿದ್ವಿ. 98 and 2000 ಶೂಟ್ ಮಾಡೋ ತರ. ಸೊ ಅದಕ್ಕೆ ಅಥೆಂಟಿಕ್ ಆಗಿ ಇರಬೇಕು ಅಂತ. ಇನ್ನೊಂದು ಮೇನ್ ಯಾವ ಕಥೆ ಇದೆ ಅದನ್ನ ಒಂದ್ ಸ್ವಲ್ಪ ಆದಷ್ಟು ಕನ್ನಡೀಕರಣನೇ ಮಾಡಬೇಕು ಅಂತ. ಯಾವ್ದು ಪೆನ್ಸಿಲ್ ಅನ್ನೋ ಪದ ಮಾತ್ರ ಇಂಗ್ಲಿಷಲ್ಲಿ, ಯಾಕಂದ್ರೆ ಅದು ಡೈಲಾಗ್ ಮೀಟ್ರಿಗೆ ಸೀಸ್ಕಡ್ಡಿ ಅಂತ ಹೇಳಿದ್ರೆ ಸರಿ ಹೋಗಲ್ಲ ಅಂತ ಪೆನ್ಸಿಲ್ ಅನ್ನೋ ಒಂದು ಪದನ ಇಂಗ್ಲಿಷಲ್ಲೇ ಬಳಸಿ ಬಾಕಿದೆಲ್ಲ ಅವ್ರು ಏನ್ ಎಕ್ಸ್ಪ್ಲೇನ್ ಮಾಡ್ತಾರೆ ಪೆನ್ಸಿಲ್ ಬಗ್ಗೆ ಅದನ್ನೆಲ್ಲಾನು ಕನ್ನಡದಲ್ಲೇ ಇಟ್ಕೊಂಡಿದೀವಿ. ಸೊ ಇದನ್ನ ಪೂರ್ತಿ ಸಿನಿಮಾ ನಾವು ಸಿಂಕ್ ಸೌಂಡ್ ಅಲ್ಲಿ ಮಾಡಿದ್ದು, ಅಂದ್ರೆ ಲೈವ್ ಸೌಂಡ್ ಮಾಡಿದೀವಿ. ಒಂದು ಬೇತಾಳಂದು ಯಾವ್ದಿದೆಯಲ್ಲ ಸರ್, ಅದು ಮೇನ್ ನರೇಟಿವ್ ಕತೆ. ಸೊ ಅದು 5ನೇ ಕತೆ ಆಗುತ್ತೆ. ಸೊ ಪೂರ್ತಿ ಸಿಂಕ್ ಸೌಂಡ್ ಅಲ್ಲೇ ಮಾಡಿದೀವಿ, ಲೈವ್ ಸೌಂಡ್. ಮುಂಬೈಯಲ್ಲಿ ಒಬ್ಬ ಹುಡುಗ ಹಾನೋಶ್ ಅಂತ, ಅವನು ಇದನ್ನ ನಾಯ್ಸ್ ಎಲ್ಲ ಕ್ಲಿಯರ್ ಮಾಡಿ, ಅಂದ್ರೆ ನಮಗಿದ್ದಿದ್ದು ಲಿಮಿಟೆಡ್ ಬಡ್ಜೆಟ್ ಅಲ್ಲಿ ಸಿಂಕ್ ಸೌಂಡ್ ಮಾಡೋದು ಅದು ಕಷ್ಟ ಸಾಧ್ಯ. ಬಟ್ ಅದನ್ನ ಅವನು ಅಷ್ಟನ್ನು ನಮ್ಗೆಲ್ಲ ಕ್ಲೀನ್ ಮಾಡಿ ನಾಯ್ಸ್ ಇಲ್ಲದೆ ಎಲ್ಲ ನೀಟಾಗಿ ಮಾಡ್ಕೊಟ್ಟಿದ್ದಾನೆ ಸೌಂಡ್ ಡಿಸೈನ್, ಹಾನೋಶ್ ಖಾನ್ ಅಂತ. ಸೊ ಸಿಂಕ್ ಸೌಂಡ್ ಮಾಡಿದ್ದು ಸತ್ಯಮೂರ್ತಿ ಅವರಂತ. ಅವರಿಲ್ಲ, ಬಂದಿಲ್ಲ ಇವತ್ತು. ಸೊ ಥ್ಯಾಂಕ್ಸ್. ಅಂದ್ರೆ ಒಂದು ಲೇಯರ್ ಅಲ್ಲಿ ಹೇಳಕ್ ಟ್ರೈ ಮಾಡಿದೀವಿ ಸರ್. ಅಂದ್ರೆ ಅದನ್ನ ತುರ್ಕಿಲ್ಲ,
ಪೆನ್ಸಿಲ್ನೇ ಮೆಜಾರಿಟಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಆ ಧರ್ಮಗಳ ಬಗ್ಗೆ ಅಥವಾ ಬೇರೆ ಇನ್ನು ಯಾವುದೇ ಸೆನ್ಸಿಟಿವ್ ವಿಷಯನೆಲ್ಲ ಸೆಕೆಂಡ್ ಲೇಯರಲ್ಲೇ ಹೇಳ್ಕೊಂಡಿದ್ದೀವಿ. ಅಂದರೆ ತುಂಬ ಅದನ್ನು ಹಾಕಿಲ್ಲ. ಇವಾಗ ಸಂಜಯ್ ರೋಲು ಅವನ ಹೆಸರು ಫರೀದ್ ಅಂತ, ಬಟ್ ಆದರೆ ಅವ್ನು ಮುಸ್ಲಿಮ್ ಅಲ್ಲ. ಅವ್ರ ತಾಯಿನ ತೋರಿಸ್ಬೇಕಂದಾಗ ಅವರು ದೇವ್ರ ಮನೇಲಿ ಪೂಜೆ ಮಾಡ್ತಿರೋ ಶಾರ್ಟ್ ಇಟ್ಟಿದ್ದೀವಿ. ಸೊ ನಾವು ಅದನ್ನ ಏನು ಕಾನ್ಫ್ಲಿಕ್ಟ್ ರಿಸಾಲ್ವ್ ಮಾಡ್ಬೇಕು, ಹೆಂಗೆ ಮಾಡಬೇಕು ಅಂತಾನು ಅವ್ನ ಕ್ಯಾರೆಕ್ಟರ್ ಮುಖಾಂತರನೇ ಹೇಳಿದ್ದೀನಿ. ಸೊ ತೀರಾ ತುರ್ಕಿಲ್ಲ, ಎಲ್ಲ ಸೆಕೆಂಡ್ ಲೇಯರಲ್ಲಿ ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿರ್ದೇಶಕ ಮಾಡ್ತಿದ್ದೆ. ಸೊ MG ಶ್ರೇಣಿ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಸೊ ನಮ್ಮ ಸಿನಿಮಾ ತಂಡದ ವತಿಯಿಂದ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.